ಮೊಟ್ಟ ಮೊದಲನೇದಾದ ನಮ್ಮ ವಿಶ್ವಗುರು ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ, ನಮ್ಮ ಸ್ವರ್ಣ ಮಾಲ್ ಮೇಡಮ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮೇಡಮ್. ಮತ್ತೆ ನನ್ನ ಆಧ್ಯಾತ್ಮಿಕ ಬಗ್ಗೆ ಎಷ್ಟೋ ಆತ್ಮಜ್ಞಾನವನ್ನು ತಿಳಿಸಿಕೊಟ್ಟಂತ ತಟಭರ್ತಿ ವೀರರಾಘವರಾವ್ ಸಾರಿಗೂ ಮತ್ತು ರಾಜಲಕ್ಷ್ಮಮ್ಮನವರಿಗೂ ನಾನು ಶತಕೋಟಿ ವಂದನೆಗಳು ತಿಳಿಸ್ತಾ, ಮತ್ತೆ ನಿನ್ನ ಇಲ್ಲಿ ಜುಮ್ನಲ್ಲಿ ಪಾಠಿಸುವಂತ ನಮ್ಮ ಆತ್ಮ ಬಂಧುಗಳಿಗೆ, ನಂದನ ಮೇಡಮ್ಗೆ, ಮಧುರ ಮೇಡಮ್ಗೆ ಮತ್ತು ಎಲ್ಲ ಆತ್ಮ ಬಂಧುಗಳಿಗೆ ಶತಕೋಟಿ ಆತ್ಮ ಪ್ರಣಾಮ ತಿಳಿಸ್ತದೆ ಮೇಡಮ್. ಮತ್ತು ನನ್ನ ಹೆಸರು ಕುಮಾರಸ್ವಾಮಿ, ನಮ್ಮ ಬಳ್ಳಾರಿ. ನಾವು ಧ್ಯಾನ ಒಂದ್ 5 ನಿಮಿಷ ಅನುಭವಗಳನ್ನು ಹಂಚ್ಕೊಂತೀನಿ. ಒಂದು ಧ್ಯಾನಕ್ಕೆ ಬರ್ಕಿನ ಮುಂಚೆ ಹೆಂಗಿದ್ದೆ, ಧ್ಯಾನಕ್ಕೆ ಬಂದ್ಮೇಲೆ ಯಾವ ತರ ಚೇಂಜಸ್ ಇದೆ ನನ್ನ ಒಳಗೆ ಅಂತ ನಿಮ್ಗೆ 5 ನಿಮಿಷ ಕಾಲ ಅವಕಾಶವನ್ನು ಹಂಚ್ಕೊಂತ ಇದೀನಿ. ನಾನು ಧ್ಯಾನಕ್ಕೆ ಬರ್ಕಿನ ಮುಂಚಾಗಿ ಅಜ್ಞಾನದಲ್ಲಿ ಇದ್ದಲ್ಲಿ ನಾನು ಯಾರು ಹೇಳಿದ್ರೆ ಕೇಳ್ತಾ ಇದ್ದಿಲ್ಲ. ಯಾಕಂದ್ರೆ ನಮ್ಮ ಅಹಂಕಾರವನ್ನು ನನಗೆ ಉಂಟಾಗಿತ್ತು. ಆದ್ರೆ ಈ ಅನಾರೋಗ್ಯ ಸಮಸ್ಯೆಯಿಂದ ನಾನು ಬರಕ್ಕೆ ಕಾರಣ ಆಯ್ತು ಇದರಲ್ಲಿ ಧ್ಯಾನಕ್ಕೆ. ಅಂದ್ರೆ ನನಗೆ 2008 2024ವರೆಗೆ ಅನಾರೋಗ್ಯ ಸಮಸ್ಯೆಯನ್ನು ಇದ್ದೆ ನಾನು. ಮೇಡಮ್ ವಾಯ್ಸ್ ಚೆನ್ನಾಗಿ ಕೇಳಿಸ್ತೇ ಮೇಡಮ್? ಕೇಳ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಅನಾರೋಗ್ಯ ಸಮಸ್ಯೆಯಲ್ಲಿ ಇದ್ದೆ ಅಂದ್ರೆ ಸುಮಾರು 15 ವರ್ಷ ನಾನು ಅನಾರೋಗ್ಯ ಸಮಸ್ಯೆಗಳಲ್ಲಿ ಎಡುತ್ತಾ ಇದ್ದೆ. ಅಂದ್ರೆ ನೋಡ್ರಿ, ಸಹಜವಾಗಿ ಮಾನವನು ನಾವು ಏನ್ ಮಾಡ್ತೀವಿ ಅಂದ್ರೆ ರೋಗ ಬಂದಾಗ ತೋರ್ಸ್ಕೊಂಬೋದು, 3 ತಿಂಗಳವನ್ನು ತೋರ್ಸ್ಕೊಂಡು ಮತ್ತೆ ಅಲ್ಲಿ ಬ್ಲಡ್ ಚೆಕಪ್ ಮಾಡ್ತೀವಿ. ಬ್ಲಡ್ ಚೆಕಪ್ ಮಾಡಿದ್ರೆ ಏನಿಲ್ಲ, ಯಾವುದು ಇಲ್ಲ. ಸುಮ್ನೆ ವಿಚಿತ್ರವಾದ ಒಂದು ಹೊಟ್ಟೆ ನೋವು ಬಂದಿತ್ತು ನನಗೆ. ಅಂದ್ರೆ ಗ್ಯಾಸ್ಟ್ರಿಕ್ ಅಂದ್ರೆ ಹೊಟ್ಟೆ ನೋವು. ಸುಮ್ನೆ ಬರೇ ಹೊಟ್ಟೆ ಹಿಂಡಿ ನೈತಿತ್ತು. ನಾನು ಒಂದು ಪ್ರೆಗ್ನೆನ್ಸಿ ಅಲ್ಲ, ಒಂದು ಲೇಡೀಸ್ ಅಲ್ಲ, ಯಾವುದೇ ಒಂದು ಮುದುಕನೂ ಅಲ್ಲ. ಆದ್ರೆ ಯಾವ ತರ ಹೊಟ್ಟೆ ನೋವು ಅಂದ್ರೆ ಒಂಥರ ಮಾತಾಡೋಕೆ ಆಗ್ತಾ ಇದ್ದಿಲ್ಲ, ಅದೇ ತರ ಹೊಟ್ಟೆ ನೋವು ಬಂದಿತ್ತು. ಅಂದ್ರೆ ನನ್ನ ಮ್ಯಾರೇಜ್ ಆಕಿನ ಮುಂಚೆಗೆ ಬಂದಿತ್ತು. 2012ನಲ್ಲಿ ಮ್ಯಾರೇಜ್ ಆದ್ರೂ ಕೂಡ ತೋರ್ಸ್ಕೊಂತ ಇದ್ದೆ. ಅದೇ ತರ ತೋರ್ಸ್ಕೊಂತ 3 ತಿಂಗಳು ತೋರ್ಸ್ಕೊಂತ ಇದ್ದೆ. ತೋರ್ಸ್ಕೊಂಡ್ರು ಕೂಡ ಕಡಿಮೆ ಆಗ್ತಾನೇ ಇದ್ದಿಲ್ಲ. ಮತ್ತೆ ಹಂಗೆ ನೋಡ್ಸ್ಕೊಂತ ಸುಮಾರು ಮತ್ತೆ ಅದ್ರ ಜೊತೆಗೆ ಫೈಲ್ಸ್ ಪ್ರಾಬ್ಲಮ್ ಕೂಡಿತ್ತು. 2 ರೋಗ ನನ್ನ ಒಳಗೆ ಉಂಟಾಯಿತು. ಒಂದ್ಸರಿ ತಾರನಾಥ್ ಹಾಸ್ಪಿಟಲ್ ಬಳ್ಳಾರಿನಲ್ಲಿ ಆಪರೇಷನ್ ಮಾಡುವ ಸ್ವಾಮಿ, ಇದು ಸುತಿಮೀರು ಹೋಯ್ತು ಅಂತ ಹೇಳಿದ್ರು ಅವರು. ಅಂದ್ರೆ ನೋಡ್ರಿ, ಯಾವ ಪರಿಸ್ಥಿತಿ ಬಂದಿದ್ನಂದ್ರೆ ಆಪರೇಷನ್ ಮಾಡ್ಬೇಕು ಎಂಬ ಸ್ಥಿತಿನಲ್ಲಿ ಇದ್ನಂದ್ರೆ ಮತ್ತೆ ನಾನು ಹೆಂಗಪ್ಪ, ಈ ಸಣ್ಣ ವಯಸ್ಸು 36 ವಯಸ್ಸಿಗೆ ನಾವು ಮಾಡೋ ಕೆಲಸ ಜೀನ್ಸ್ ಪ್ಯಾಂಟ್. ನಮ್ಮ ಹತ್ರ 6 ಮಂದಿ 7 ಮಂದಿ ಲೇಬರ್ಸ್ ಇರ್ತಾರೆ, ಅವ್ರ ಜೊತೆಗೆ ನಾವು ಕೂಡ ಕೆಲಸ ಮಾಡೋ ಪರಿಸ್ಥಿತಿ. ಅಂದ್ರೆ ಅನಿವಾರ್ಯ ಕಾರಣದಲ್ಲಿ ನಾವು ಕೂಡ ಕುಂತು ಕೆಲಸ ಮಾಡ್ಬೇಕು. ಮತ್ತೆ ಆಪರೇಷನ್ ಮಾಡಿದ್ರೆ ಯಾವಾಗ ನಮ್ಗೆ ನೋವು ಪಡ್ತೀವಿ ಅಂತ, ಮತ್ತೆ ಹೆಂಗ ಆಪರೇಷನ್ ಇಲ್ಲಂಗ ಸಕ್ಸಸ್ ಆಗ್ಬೇಕು ಇದರಲ್ಲಿ ಅನ್ನೋ ಒಂದು ಉದ್ದೇಶ ನಮ್ಮ ಫ್ರೆಂಡ್ ಹೇಳಿದ. ಸರ್, ಆಪರೇಷನ್ ಆದ್ರೆ ಕಷ್ಟ ಆಗುತ್ತೆ, ನೀವು ಹೆಂಗನ ಮಾಡಿ ಆಪರೇಷನ್ ಇಲ್ದಂಗ ಇದು ಮಾಡ್ಕೋಬೇಕು ಅಂತ ಹೇಳಿದ್ರು. ಅವಾಗ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಅಕ್ಕ ಧ್ಯಾನ ಮಾಡ್ತಿದ್ಲು. ನಮ್ಮ ಅಕ್ಕ ಧ್ಯಾನ ಮಾಡತ್ನಾಗ ನಮ್ಮ ಅಕ್ಕ ಹೇಳಿದ್ಲು, ನೋಡಮ್ಮ ಹಿಂಗ ಆಪರೇಷನ್ ಮಾಡ್ಬೇಕಂತ ಹೇಳಿದಾರೆ ಅಂದ್ರೆ ಏನು ಮಾಡ್ಬೇಡ, ನೀನ್ ಧ್ಯಾನವನ್ನು ಮಾಡು ಅಂತ ಹೇಳಿದ್ಲು. ಯಾವ ಧ್ಯಾನ ಬಿಡು, ಈಗ ಟೆಕ್ನಾಲಜಿ ಮುಂದೆ ಈ ಬಳ್ಳಾರ್ನಲ್ಲಿ ನಾನು ತಿರ್ಗ್ತಾ 16 17 2005 ತಿರುಗ್ತಿದೀನಿ. ಓಂ ಶಾಂತಿ ಅಂತಾರ, ಮತಾಂತರ ಅಂತಾರ, ಈ ತರ ಜಾತಿ ನಿರ್ಮಾಣ ಮಾಡ್ತಾರ, ಪ್ರಾಣಾಯಾಮ, ಇಷ್ಟು ಯೋಗ, ಇಷ್ಟು ಬಹಳ ಸಾಕಾಗುವಷ್ಟು ಧ್ಯಾನ ಮಾಡ್ತಾ ಇದ್ದಾರೆ. ಇದು ಹೆಂಗ ಸಾಧ್ಯ, ಇದು ಹೆಂಗ ಚೇಂಜ್ ಆಗುತ್ತೆ, ಇದು ಹೆಂಗ ರೋಗ ಹೋಗುತ್ತೆ ಅಂತ ನನ್ನಲ್ಲಿ ಅಹಂಕಾರವನ್ನು ಉಂಟಾಯಿತು. ಯಾಕಂದ್ರೆ ಡೈಲಿ ತಿರ್ತಾ ಇರ್ತೀವಿ, ನಮ್ ಬಗಲಿಗೆ ತಿರ್ತಾ ಇರ್ತೀವಿ, ನಮ್ ಬಗಲಿಗೆ ಧ್ಯಾನ ಮಾಡ್ತಾ ಇರ್ತಾರೆ, ನಮ್ಗೆ ಯಾವುದೇ ಕಾರಣಕ್ಕ ಹೇಳಲ್ಲ. ಎದಕ್ಕಂದ್ರೆ ನಾವು ಕೇಳೋ ಸ್ಥಿತಿನಲ್ಲಿ ಇರಲ್ಲ. ಅದಕ್ಕೋಸ್ಕರಾಗಿ ಅವಾಗ ನಮ್ಮ ಅಕ್ಕ ಹೇಳಿದ್ಮೇಲೆ ನಾನಿನ್ನ ಒಂದ್ಸಾರಿ ವಿಡಿಯೋ ಕಳಿಸಿ ಲಿಂಕು ಕೇಳಿದಾಗ ಈ ತರ ಅನುಭವಗಳು ಹೇಳಿದ್ರು. ನಮ್ಮ ತರ ಅನುಭವಗಳು ಹೇಳಿದಾಗ ನನಗೆ ಆ ರೋಗ ಹೋಯ್ತು, ಕ್ಯಾನ್ಸರ್ ರೋಗ ಹೋಯ್ತು, ಇದೆಲ್ಲ ಬ್ಲಡ್ ಕ್ಯಾನ್ಸರ್ ರೋಗ ಹೋಯ್ತು, ಈಗ ಟಿವಿ ರೋಗವನ್ನು ಹೋಯ್ತು ಅಂತ ಬಹಳ ಜನ ಅನುಭವಗಳು ಕೇಳತ್ನಾಗ ಒಂತ ಇನ್ಸ್ಪೈರ್ ಆಗಿದೆ. ಅಂದ್ರೆ ಹೋಗ್ಬೋದೇನು, ಸತ್ಯ ಇರ್ಬೋದೇನು, ಇಲ್ಲಾಂದ್ರೆ ಇವ್ರು ಎಲ್ಲ ಎದಕ್ ಮಾಡ್ತಾರೆ ಧ್ಯಾನ ಅಂತ ನಾನು ಇದು ಧ್ಯಾನಕ್ಕ ಶರಣಾಗತಿ ಆದೆ. ಅಂದ್ರೆ ನಿರ್ವಹ ಇಲ್ಲ, ಅನಿವಾರ್ಯ ಕಾರಣ. ನೋಡ್ರಿ, ಈ ಕಡೆ ಆಪರೇಷನ್ ಮಾಡ್ಕೋಕ, ಈ ಕಡೆ ಧ್ಯಾನ ಮಾಡ್ಬೇಕ. ಮತ್ತೆ ಇಷ್ಟು ವರ್ಷ ನಾನು ತೋರ್ಸ್ಕೊಂಡ್ ಬಂದಿನಿ, ಕಡಿಮೆ ಆಯ್ತಾ ಇಲ್ಲ, ಇದು ಹೆಂಗ ಬಂತು ಅಂತ ಪತ್ರಿಸಾರಿ ವಿಡಿಯೋದಲ್ಲಿ ನಾನು ಕೇಳಿದೆ. ಅಂದ್ರೆ ಇವನ್ನಿ ಗತಿ ಜನ್ಮ ವಾಸನಯ್ಯ ಅಂತಾನ. ಅಂದ್ರೆ ಇವು ಈ ಜನ್ಮದಲ್ಲಿ ನಾವು ಸ್ವಾಮಿಯರು ನಾವು ಮಾಂಸವನ್ನು ತಿಂದಿಲ್ಲ ಅಂತ ಅಜ್ಞಾನದಲ್ಲಿದ್ರು ಕೂಡ ಜನ್ಮದಲ್ಲಿ ತಿಂದಿರೋ ಮಾಂಸವನ್ನು ಕರ್ಮವನ್ನು ಈ ಜನ್ಮದಲ್ಲಿ ನಾವು ಮಾಡ್ತಾ ಇರ್ತೀವಿ. ಬಂದೇ ಬರುತ್ತೆ, ಬಂದಿರುತ್ತೆ ಅಂತ ನಾನು ಸತ್ಯವನ್ನು ತಿಳ್ಕೊಂಡಿದ್ರಲ್ಲಿ. ಅಂದ್ರೆ ನೋಡ್ರಿ, ನಾವು ಈ ಜನ್ಮದಲ್ಲಿ ನಾವು ಯಾವುದು ತಿಂದಿಲ್ಲಪ್ಪ, ನಾವು ಸ್ವಾಮಿಯರು ಎಗ್ಗು ಕೂಡ ತಿಂದಿಲ್ಲ. ರೋಗ ಹೆಂಗ್ ಬಂತು? ಅದು ರೋಗ ಬರ್ತಾನೆ ಇರ್ತತೆ, ತೋರ್ಸ್ಕೊಂತಾನೆ ಇರ್ತೀವಿ, ಆದ್ರ ನಿವಾರಣೆ ಎಲ್ಲಿ ಐತೆ? ನಿರ್ವಾಣ
ಸಾವು ಬಂದ್ರು ಕೂಡ ಅದು ಹೋಗಕ್ ಸಾಧ್ಯನೇ ಇಲ್ಲ. ಇದು ಓನ್ಲಿ ಧ್ಯಾನದಲ್ಲಿ ಮಾತ್ರ ರಿಕವರ್ ಆಗ್ಬೋದು ಅಂತ ತಿಳ್ಕೊಂಡು ನಾನು ಪ್ರತಿನಿತ್ಯ ಧ್ಯಾನ ಮಾಡ್ಕೊಂತ ಅಕ್ಕ ಹೇಳ್ದಂಗ ನಮ್ಮ ಅಕ್ಕ ಅವರು ಹೇಳೋದ್ರ ಪ್ರಕಾರ ಧ್ಯಾನ ಮಾಡ್ಕೊಂತ ಬಂದೆ. ಅಂದ್ರೆ ಅವಾಗ ನಾನು ಏನ್ ಮಾಡ್ತಿದ್ನಪ್ಪ ಅಂದ್ರೆ ಧ್ಯಾನ ಮಾಡ್ತಾ ಇದ್ದೆ. 5 ನಿಮಿಷ ಮಾಡೋದು, 5 ದಿವಸ ಬಿಡೋದು, 10 ನಿಮಿಷ ಮಾಡೋದು, 10 ನಿಮಿಷ ಬಿಡೋದು, ಇದೇ ತರ ಮಾಡ್ತಾ ಇದ್ದೆ. ಆದ್ರೆ ಬರ್ತಾ ಬರ್ತಾ ಏನ್ ಮಾಡಿದೆ, ಒಬ್ಬ ಸಾರ್ ಹೇಳ್ದೆ ನೀನ್ ವಯಸ್ಸಿಷ್ಟಿದ್ರೆ ಇದ್ರೆ ಅಷ್ಟು ಮಾಡ್ಬೇಕು ಅಂತ ಹೇಳಿದ ಮೇಲೆ ನಾನು ಏನು ಮಾಡಿದ್ನಪ್ಪ ಅಂದ್ರೆ ಅವಾಗ ನಾನು ಕನಿಷ್ಠ 30 ನಿಮಿಷ ಮಾಡಕ ಪ್ರಾಕ್ಟೀಸ್ ಮಾಡಿದೆ. ಅವಾಗ ತಂದೆ ತಾಯಿನೂ ಕೂಡ ಬೈತಾ ಇದ್ದೆ. ಎದಕಂದ್ರೆ ಸಹಜವಾಗಿ ಮಕ್ಕಳ ಮುಂದೆ ಇದು ನೀನ್ ಎಲ್ಲ ಧ್ಯಾನ ಮಾಡ್ಬೇಡ, ಮೇಳ್ಮೆಕ್ ಹೋಗಿ ಮಾಡು ಧ್ಯಾನ ಅಂತ ಬೈತಾ ಇದ್ದೆ. ನೋಡ್ರಿ ಎಷ್ಟು ಅಜ್ಞಾನ. ತಂದೆ ತಾಯಿನೂ ಕೂಡ ಅವ್ರು ಧ್ಯಾನ ಮಾಡ್ತಾ ಇದ್ರು ಕೂಡ ಬೈತಾ ಇದ್ದೆ. ಅಂದ್ರೆ ಈ ಧ್ಯಾನದ ರುಚಿ ನನಗೆ ಗೊತ್ತಾ ಇದ್ದಿಲ್ಲ. ಮತ್ತೆ ಅವಾಗ ನನ್ನ ಒಳಗೆ ರೋಗ ಸಮಸ್ಯೆ ಬಂದು ನಾನೇ ಧ್ಯಾನ ಮಾಡೋಕಮ್ಮ ಬಂದಲ್ಲಿ ಅವಾಗ ಅಪ್ಪ ಅಮ್ಮನ ಕೂಡ್ಸ್ಕೊಂಡು ಎಲ್ಲರೂ ಡೈಲಿ ಬೆಳಿಗ್ಗೆ 30 ನಿಮಿಷ, ಸಾಯಂಕಾಲ 30 ನಿಮಿಷ ಡೈಲಿ ಧ್ಯಾನ ಮಾಡಕ ಪ್ರಾಕ್ಟೀಸ್ ಆಗಿ ನಾವು ಪ್ರಾಕ್ಟಿಕಲ್ ಆಗಿ ಬಂದ್ವಿ. ಬಂದ್ಮೇಲೆ ನಾವು ಮಾಡ್ತಾ ಮಾಡ್ತಾ ಡೈಲಿ ಒಂದು ತಿಂಗಳು 30 ನಿಮಿಷ, ಇನ್ನೊಂದು ತಿಂಗಳು 40 ನಿಮಿಷ, ಇನ್ನೊಂದು ತಿಂಗಳು 50 ನಿಮಿಷ ಹಂಗ ಧ್ಯಾನ ಸಾಧನವನ್ನು ಜಾಸ್ತಿ ಮಾಡಿದ್ವಿ. ಧ್ಯಾನ ಸಾಧನ ಜಾಸ್ತಿ ಮಾಡಿದ್ಮೇಲೆ ಆದ್ರೂ ಕೂಡ ನಮ್ಮ ಒಳಗ ರೋಗವನ್ನು ಹೋಗಿದ್ದಿಲ್ಲ. ಸ್ವಲ್ಪ ಸ್ವಲ್ಪ ಹೋದಂಗ ಅನಿಸ್ತು, ಮತ್ತೆ ಹಂಗೆ ಬಂದಿತ್ತು. ಮತ್ತೆ ನಾವು ಮತ್ತೆ ಯಾವ ತರ ಮಾಡ್ಬೇಕು ಅಂದ್ರೆ ಪತ್ರಿ ಸಾರ್ ವಿಡಿಯೋಗಳು ಕೇಳ್ತಾ ಇದ್ದೆ ಚೆನ್ನಾಗಿ. ಅಂದ್ರೆ ಇದು ಸಾಧನವನ್ನು ಜಾಸ್ತಿ ಮಾಡ್ಕೋಬೇಕು. ಈಗ ಇಷ್ಟು ಕರ್ಮ ಮಾಡಿ ಇಷ್ಟು ಧ್ಯಾನ ಮಾಡಿದ್ರೆ ಅಂತ ಅಂದಾಗ ಅವಾಗ ನಾವು ಸಾಧನವನ್ನು ಜಾಸ್ತಿ ಮಾಡಕ ಆಗ್ವಿ. ಆಮೇಲೆ ಸರಿಯಾದ ಧ್ಯಾನ ಮಾಡ್ಬೇಕು. ಸರಿಯಾದ ಧ್ಯಾನ ಅಂದ್ರೆ 18 ಸೂತ್ರದಲ್ಲಿ 1ನೇ ಸೂತ್ರ ಸರಿಯಾದ ಧ್ಯಾನ, ಆನಾಪಾನಸತಿ ಸರಿಯಾದ ಧ್ಯಾನ ಅಂತ ಪತ್ರಿಜೀಸ್ ಅವರು ಹೇಳಿದ್ದಾರೆ. ಶ್ವಾಸ ಮೀದ ಧ್ಯಾಸ ಮಾತ್ರ ಅದು ಧ್ಯಾನ. ಮತ್ತೆ ಬುದ್ಧ ಭಗವಾನುಗಳು ಹೇಳಿದ್ದು ಓನ್ಲಿ ಶ್ವಾಸ ಮೀದನೆ ಧ್ಯಾಸ ಅಂತ ಹೇಳಿರೋದು. ಮತ್ತೆ ನಾವೆಲ್ಲ ಯಾವ ತರ ಮಾಡ್ತಿದ್ವಿ ನಾನು ಮೇಡಮ್, ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಸುಮಾರು 8 ತಿಂಗಳಲ್ಲಿ ನಾನು ಮ್ಯೂಸಿಕ್ ಮೆಡಿಟೇಷನ್ ಅನ್ನು ಮಾಡುತ್ತೆ. ಅಂದ್ರೆ ಧ್ಯಾನ ಅಂದ್ರೆ ಮ್ಯೂಸಿಕ್ ಮೆಡಿಟೇಷನ್ ಮೇಲೆ ಧ್ಯಾನ ಅಂತ ಅಷ್ಟನ್ನು ಗೊತ್ತಿತ್ತು. ಅಷ್ಟೇ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಧ್ಯಾನ ಇಟ್ಕೊಂಡಿದ್ದೆ. 41 ದಿವಸ ಮಂಡಲ ಧ್ಯಾನವನ್ನು ಮಾಡಿದೆ. ಅದೇ ಮ್ಯೂಸಿಕ್ ಮೆಡಿಟೇಷನ್ ಅನ್ನು ಮಾಡಿದೆ. ಆದ್ರೆ ಲಾಸ್ಟ್ 38 ದಿವಸ ಇದ್ದಾಗ ನಮ್ಮ ತಟವರ್ತಿ ವೀರರಾಘವರಾವ್ ಸಾರು ಬಳ್ಳಾರಿ ಬಂದ್ಮೇಲೆ ಇದು ಶ್ವಾಸ ಮೀದ ಧ್ಯಾಸ ಮಾಡ್ಬೇಕಪ್ಪ, ಮ್ಯೂಸಿಕವನ್ನು ಮಾಡಿದ್ರಿ ಇಷ್ಟು ದಿನ, ಆದ್ರೆ ಅದು ನಿಮಗೆ ಮನಸ್ಸು ಎಂಬುದು ಕೆಲಸ ಮಾಡುತ್ತಾ ಇರುತ್ತೆ. ನೀವು ಮನಸ್ಸು ಅಂದ್ರೆ ಕೆಲಸ ಮಾಡಬಾರ್ದು. ಅಂದ್ರೆ ನೀವು ಓನ್ಲಿ ಶ್ವಾಸದ ಮೇಲೆ ಧ್ಯಾಸವನ್ನು ಮಾತ್ರ ಹಿಡಿಬೇಕು ಅಂದಾಗ ಅವಾಗ ಮತ್ತೆ ನನಗೊಂದು ಕನ್ಫ್ಯೂಸ್ ಸ್ಟಾರ್ಟ್ ಆಯ್ತು. ಅಂದ್ರೆ ಒಬ್ಬೊಬ್ಬರು ಒಂದೊಂದ್ ತರ ಹೇಳ್ತಾ ಇದ್ದಾರೆ, ಯಾವ್ದು ಸತ್ಯ ಯಾವ್ದು ಸತ್ಯ ಅಂದ್ರೆ ಓಕೆ ಸರ್ ಅಂತ ತಿಳ್ಕೊಂಡು ನಾನು ಅದನ್ನ ಅನುಭವಿಸ್ಕೊಂಡೆ. ಅಂದ್ರೆ ನೋಡಿದೆ, ಅದು ಸೈಲೆಂಟ್ ಆಗಿ ಮಾಡಕ್ ಪ್ರಾಕ್ಟೀಸ್ ಮಾಡಿದೆ 1 ವಾರ ಮಾಡಿದ್ಮೇಲೆ ಅದು ಬೇಸ್ ಅನಿಸ್ತು, ಅದು ಕರೆಕ್ಟ್ ಅನಿಸ್ತು ಅಂದಾಗ ಅವಾಗ ಅದನ್ನ ನಾನು ಫಾಲೋ ಆಗಿದೆ. ಸಾರ್ ಹೇಳ್ದಂಗ ಪೆನ್ ಬುಕ್ ಇಲ್ದಂಗ ಆತ ಯಾವ್ದು ನೋಟ್ ಬುಕ್ ಅನ್ನು ಬರ್ಸಲ್ಲ. ಅಂದ್ರೆ ಪತ್ರಿ ಸಾರ್ ಕೂಡ ಆತ ಅನಂತವಾದ ಸದ್ಗುರು ಜ್ಞಾನ ಕೊಟ್ಟಿದ್ದಾನೆ. ಅದೇ ತರ ಒಂದು 20 ಪುಸ್ತಕ 30 ಪುಸ್ತಕವನ್ನು ಬರೆದು ಬಂಡಲ್ ಕಟ್ಟಿ ಹಾಕಿದ್ದೇನೆ. ಅಂದ್ರೆ ಅದೇ ತರ ಒಂದು ಪೆನ್ ಬುಕ್ ಇಟ್ಟು ಬರ್ಸಿದ್ದೇನೆ. ಅಂದ್ರೆ ಯಾವ ತರ ಇರುವುದು ಮಾಸ್ಟ್ರು. ಅಂದ್ರೆ ನೋಡ್ರಿ, ಈ ಬಳ್ಳಾರಿನಲ್ಲಿ 1.25 ಲಕ್ಷ ಜನ ಧ್ಯಾನಗಳು ಇದ್ದಾರೆ. ಆದ್ರೆ ಆದ್ರೆ ಯಾರು ಏನ್ ಮಾಡ್ತಾ ಇದಾರೋ, ಎಷ್ಟು ನಾವು ಪರಿವರ್ತನೆ ಆಗಿವು, ಎಷ್ಟು ಪ್ರವರ್ತನ ಆಗಿವಿ ಎಂಬುದು ಅವರವರಿಗೆ ಬಿಟ್ಟಿದ್ದು ವಿಷಯ. ಆದ್ರೆ ನಾನು ಈ ಧ್ಯಾನದಲ್ಲಿ ಕೇವಲ 24 ತಿಂಗಳ ಮಾತ್ರ ಆಯ್ತು ನಾನು ಈ ಧ್ಯಾನದಲ್ಲಿ ಬಂದು. ಈ ಕೇವಲ 24 ತಿಂಗಳಲ್ಲಿ ಸರಿಯಾದ ಸದ್ಗುರು ಅಂದ್ರೆ ನಮ್ಮ ಪತ್ರಿ ಸಾರು ಹೇಳಿದ ಮಾರ್ಗದಲ್ಲಿ ನಮ್ಮ ರಾಘವರಾವ್ ಸಾರ್ ಹೇಳ್ತಾನೆ ಎಂಬುದು ನನಗೆ ಒಂದು ಸತ್ಯವನ್ನು ಗೊತ್ತಾಯ್ತು. ಆ ಗೊತ್ತಾದ ತಕ್ಷಣ ಸರ್ ನೀವ್ ಹೇಳ್ದಂತೆ ಮಾಡ್ತೀವಿ ಅಂತ ಹೇಳಿ ಭೀಮವರಂ ಬರ್ರಿ ಅಂದ್ರೆ 1, 2, 3 ಭೀಮವರಂ ಅಂದ್ರೆ ಆಳವಾದ ಸಾಧನೆ ಇರುತ್ತೆ ಅಲ್ಲಿ. ಅಂದ್ರೆ ಮಿನಿಮಮ್ 1 ದಿವಸಕ್ಕೆ 8 ತಾಸು ಸಾಧನೆ ಇರುತ್ತೆ. ನೋಡ್ರಿ ಮೇಡಮ್, ಹಗಲೆಲ್ಲ ಧ್ಯಾನ ಮಾಡಿಸಿರ್ತಾನೆ 8 ತಾಸು. ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಮತ್ತೆ ನೈಟ್ ಟೈಮ್ಲಿ ಕೂಡ 10ವರೆಗೆ ಕುಂತವರು ಬೆಳಿಗ್ಗೆ 7 ಗಂಟೆಗೆ ಓಕೆ ಎಂಬವರೆಗೆ ಒಂದು ಪಾಸ್ ಕೂಡ ಇದ್ದಿಲ್ಲ. ಆ ತರ ಧ್ಯಾನ ಸಾಧನವನ್ನು ಮಾಡಿದ್ವಿ ನಾವು. ಅಂದ್ರೆ ಲೈವ್ ನಲ್ಲಿ ಅಸಲು ರಾತ್ರಿ ಕುಂಟು ವ್ಯಕ್ತಿ ಬೆಳಿಗ್ಗೆವರೆಗೆ ಓಕೆ ಎಂಬವರೆಗೂ ಕೂಡ ಆ ಸಾಧನವನ್ನು ಮಾಡಿದ್ವಿ. ಅದ್ರ ರುಚಿಯನ್ನು ತಗೊಂಡಿದೀವಿ. ಅಂದ್ರೆ ಸಾರ್ ಇನ್ನ ಓಕೆ ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಮುಂದಕ್ಕೆ ಇನ್ನೂ 1 ಗಂಟೆ ಬಿಟ್ಟು ಚೆನ್ನಾಗಿರುತ್ತಲ್ಲ ಸಾರ್ ಅಂತ ಕೇಳಿದ್ರೆ, ಮತ್ತೆ 400 ಜನ ಜೂಮ್ ನಲ್ಲಿ ವೇಟಿಂಗ್ ಲಿಸ್ಟ್ ಮಾಡ್ತಿರ್ತಾರಪ್ಪ, 1 ತಾಸು ಬಿಡಕ್ಕಾಗಲ್ಲ. 7 ಗಂಟೆ ಸಮಯ ಅಂದ್ರೆ ಆ ಸಮಯ ಕ್ಲೋಸ್ ಮಾಡ್ಬೇಕು, ಓಪನ್ ಮಾಡ್ಬೇಕು. ನಮ್ಗೋಸ್ಕರಾಗಿ 400 ಜನ ನಾವು ವೇಟ್ ಮಾಡಿಸ್ಬಾರ್ದು ಅಂತ ಹೇಳಿದ್ರು. ಓಕೆ ಸರ್ ಅಂದ್ರೆ ನೋಡ್ರಿ, ಆಳವಾಗಿ ಸಾಧನೆ ಮಾಡಿದಾಗ ನನ್ನ ಒಳಗ ಚೇಂಜಸ್ ಬಂತು. ನನ್ನ ರೋಗವನ್ನು ಬಿಟ್ಟುಬಿಟ್ಟೆ. ನನ್ನ ಒಳಗ ರೋಗದ ಬಗ್ಗೆ ಧ್ಯಾಸನೂ ಮಾಡ್ಲಿಲ್ಲ. ಯಾಕಂದ್ರೆ ಈ ಆತ್ಮಜ್ಞಾನದ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ಅಂದ್ರೆ ಇದು ಸಾರ್ ಹೇಳುದು ಅದು ಎಲ್ಲ ತಿಳ್ಕೊಂತ ಬಂದೆ.
ಅಂದ್ರೆ ಅದ್ರ ಮೇಲೆ ಫೋಕಸ್ ಬಿಟ್ಟು ಜ್ಞಾನವನ್ನ ಮೇಲೆ ಫೋಕಸ್ ಜಾಸ್ತಿ ಮಾಡಿದೆ. ಮಾಸ್ ಜಾಸ್ತಿ ಮಾಡಿದಾಗ ನನ್ನ ಒಳಗ ರೋಗವನ್ನು ಸಂಪೂರ್ಣವಾಗಿ ಮಾಯವಾಯಿತು. ಯಾವುದೇ ಕಾರಣಕ್ಕ ನಾನು ಈಗ ಸುಮಾರು ಒಂದು 9 ತಿಂಗಳಾಯ್ತು, ಯಾವುದು ಟ್ಯಾಬ್ಲೆಟ್ ಇಲ್ಲ, ಯಾವುದಿಲ್ಲ, ನೋ ಆಪರೇಷನ್, ನೋ ಹೊಟ್ಟೆ ನೋವು. 9 ತಿಂಗಳಿಂದ ಸಹಜವಾಗಿ, ಆನಂದವಾಗಿ, ಆರಾಮವಾಗಿ ಜೀವನವನ್ನು ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಒಂದು ಸರಿಯಾದ ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ನನ್ನ ಒಳಗ ಲಾಭವನ್ನು ಉಂಟಾಯ್ತು. ನಾನು ನನ್ನ ಒಳಗ ಲಾಭ ಏನು ಉಂಟಾಯ್ತಪ್ಪ ಅಂದ್ರೆ, ನನಗೇನು ದುಡ್ಡು ಬಂದಿಲ್ಲ, ಯಾವುದು ಬಂದಿಲ್ಲ. ಅನಾರೋಗ್ಯದಿಂದ ಆರೋಗ್ಯವಾಗಿ ಬಂದೆ. ಅಂದ್ರೆ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ ಅಂದ್ರೆ ನಮ್ಮೊಳಗ ಇನ್ನ ಚೇಂಜಸ್ ಆಗಿಲ್ಲ ಅಂತ ಹೇಳ್ತಾನೆ ಸರ್. ಅಂದ್ರೆ ನಾವು ಸರಿಯಾದ ಧ್ಯಾನ ಮಾಡಿದಾಗ ಮಾತ್ರ ನನಗೆ ಬರೋಕ ಅವಕಾಶ ಇತ್ತು. ಮತ್ತೆ ಇಲ್ಲಿ ಬಳ್ಳಾರಿನಲ್ಲಿ ಕೂಡ ಅಲ್ಲಿ ಅಲ್ಲಿ ಫ್ಲೂಟ್ ಮ್ಯೂಸಿಕ್ ಆಗ್ತಿರ್ತಾರ. సార్ ಹೇಳ್ತಿರ್ತಾನೆ పత్రి సారు, క్యాసెట్ విన్నంత మాత్ర మీరు మీరు మనసుతో పనిచేసినట్ల ಅಂತಂದ್ರೆ ಆತ ಲೈವ್ ನಲ್ಲಿ ಬಾರಿಸ್ತಾ ಇದ್ರೆ ಅವ್ರ ಎನರ್ಜಿವನ್ನು ಬಂದು ನಾವು ಧ್ಯಾನ ಸ್ಥಿತಿನಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ ಸಾರು. ಅಂದ್ರೆ ನಾವು ರೆಕಾರ್ಡ್ ಮಾಡ್ಕೊಂಡು ಆ ರೆಕಾರ್ಡ್ ಅನ್ನು ಕೇಳಿದ್ರೆ ಈ ಈ ಈ ಕಿವಿ ಕೇಳಿದ ಮೇಲೆ ಈ ಮನಸ್ಸು ಕೆಲಸ ಮಾಡುತ್ತೆ ಅಂತ ಲೈವ್ ನಲ್ಲಿ ಪತ್ರಿ ಸಾರು ಹೇಳಿದ್ದಾನೆ. ಆಮೇಲೆ ಬುದ್ಧ ಪಿರಮಿಡ್ వ్యాలీನಲ್ಲಿ కూడా ಹೇಳಿದ್ದಾನೆ. ಏನಂದ್ರೆ చెప్పింది చెయ్యండి, చేసింది చేయకండి, చెప్పింది చేయండి ಅಂತ ಅಂದ್ರೆ ಹೇಳಿದ್ದು ಮಾಡ್ರಿ, ಮಾಡಿದ್ದು ಮಾಡ್ಬೇಡ್ರಿ ಅಂತ ಹೇಳ್ತಾನ. ನಾನು ಏನ್ ಹೇಳಿನಿ ಅದನ್ನ ಮಾತ್ರ ತಗೊಳ್ರಿ, ನಾನು ಮಾಡಿದಂಗ ನೀವು ಮಾಡಬಾಡ್ರಿ. ಹುಲಿನ್ ನೋಡಿ ನರಿಯನ್ನು ಬಾಲವನ್ನು ಇಟ್ಕೋಬಾಡ್ರಿ ಅಂತ ಹೇಳ್ತಾನ. ಅದೇ ಸಾರು ಎಷ್ಟೋ ವಿಡಿಯೋಗಳನ್ನ ಹೇಳ್ಯಾನ. ಮತ್ತೆ ಮ್ಯೂಸಿಕ್ವನ್ನು వేసుకుంటూనే ఉండాలి ಅಂತಾನ ಕಿವಿಗೆ ಸಾರ್ ಕೂಡ. ಒಂದ್ ಟೈಮ್ನಲ್ಲಿ ಅಕ್ಕಂತಾನೆ ಇರ್ಬೇಕು, ಮ್ಯೂಸಿಕ್ ಕೇಳಿಸ್ತಾನೆ ಇರ್ಬೇಕು. ಅಂದ್ರೆ ಕೇಳಿಸ್ತಾನೆ ಆ ತರ ಅದೇ ತರ ಹೇಳನ, ಈ ತರ ಹೇಳಿದಾನ. ಆದ್ರೆ ಅದರಲ್ಲಿ ಯಾವ್ದು ಕರೆಕ್ಟ್ ಅಂಬುದು ನಾವು ತಗೋಬೇಕು. ಸಾರ್ ಮತ್ತೆ ಎರಡೇ ತರ ಹೇಳಿದಾನ ಇಲ್ಲಿ, ಮತ್ತೆ ಯಾವ್ದು ರಾಂಗು, ಯಾವ್ದು ರೈಟ್ ಅಂತ ನಾವು ತಗೋಬೇಕು. ಮತ್ತೆ ಅದೇ ಸಾರ್ ಪ್ರಕಾರ ನಾವು ರಾಘವರಾವ್ ಸಾರ್ ಅದರಲ್ಲಿ ಸರಿಯಾದ ಧ್ಯಾನವನ್ನು ಮಾಡ್ಕೊಂತ ಬಂದಿವಿ. ಮತ್ತೆ ನನ್ನ ಒಳಗ ರೋಗವನ್ನು ಹೋದಾಗ ನಾವು ಆತ್ಮಜ್ಞಾನವನ್ನು ತಿಳ್ಕೊಂಬಕ ಪ್ರಯತ್ನ ಮಾಡಿವಿ. ಮತ್ತೆ ಅದರಲ್ಲಿ 18 ಸೂತ್ರದಲ್ಲಿ 14 ಸೂತ್ರ ಏನ್ ಹೇಳ್ತಾನಂದ್ರೆ, ಪೂಜೆಯನ್ನು ವ್ಯತಿರೇಕ ಮಾಡ್ರಿ, ಸತ್ಯ ಆರಾಧನವನ್ನು ಮಾಡ್ರಿ ಅಂತ ಹೇಳ್ತಾನೆ. ನೋಡಿ ಮಾಸ್ಟರ್ಸ್, ನಾವೇನ್ ಮಾಡ್ಬೇಕು, ಪೂಜೆಯನ್ನು ವ್ಯತಿರೇಕ ಮಾಡ್ರಿ. ಪತ್ರಿ ಸಾರ್ 18 ಸೂತ್ರದಲ್ಲಿ 14 ಸೂತ್ರ, ಪೂಜೆಯನ್ನು ವ್ಯತಿರೇಕಿಸರಿ, ಸತ್ಯ ಆರಾಧನವನ್ನು ಮಾಡ್ರಿ ಅಂತ ಹೇಳ್ತಾರೆ. ಮತ್ತೆ ನಾವು ಎಷ್ಟು ಮಂದಿ ಸತ್ಯವನ್ನು ಮಾಡ್ತೀವೋ, ಎಷ್ಟವನ್ನು ಪೂಜೆ ಮಾಡ್ತೀವಿ ಅನ್ನೋದು ನಮಗೆ ಬಿಡ್ಬೇಕು. ಬಟ್ ಅದರಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಈಗ ನೋಡ್ರಿ, ನಾವು ಸಹಜವಾಗಿ ನನ್ನ ಪ್ರಾಕ್ಟಿಕಲ್ ಪ್ರಕಾರ ನಾನು ಯಾವಾಗ ಸತ್ಯವನ್ನು ತಿಳ್ಕೊಂಡು ಈಗ ಒಂದು 12 ತಿಂಗಳಿದ್ದ ಸಹಜವಾಗಿ ಪೂಜೆಯನ್ನು ನಾನು ಸಂಪೂರ್ಣವಾಗಿ ಬಿಟ್ಟಿದ್ದೀನಿ. ಅಂದ್ರೆ ನಾವು ಸಂಪೂರ್ಣ ಸ್ವಾಮಿಯರು, ನಾವು ಈಶ್ವರನ ಗುಡಿ ಪೂಜೆ ಮಾಡೋರು, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಈ 24/7 ಪೂಜೆ ಸ್ಥಿತಿನಲ್ಲಿ ಇರುವ ನಾವು ಮಂತ್ರ ಜಪ ಸ್ತಪ ಎಲ್ಲವನ್ನು ಮಾಡಿದವು ವ್ಯಕ್ತಿ. ಸಂಪೂರ್ಣವಾಗಿ 12 ತಿಂಗಳಿದ್ದ ನಮ್ಮ ವೈಫ್ ಪೂಜೆ ಮಾಡು ಅಂದ್ರೆ, ನೋಡಮ್ಮ ನಾನು ಸತ್ಯವನ್ನು ತಿಳ್ಕೊಂಡಿನಿ, ನಾನು ಸತ್ಯವನ್ನು ಭೋಗಿಸ್ತಾ ಇದೀನಿ, ನಾನು ಪೂಜೆ ಮಾಡಲ್ಲ. ಮತ್ತೆ ಸತ್ಯ ಪುಸ್ತಕದಲ್ಲಿ 10ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಏನ್ ಹೇಳುತ್ತಂದ್ರೆ, ಅಹಂ ಆತ್ಮ ಗುಡಾಕೇಶವ ಸರ್ವಭೂತಾನಾಯ ಸ್ಥಿತಂ ಅಹಂ ದಿಚ್ಚ ಮಧ್ಯಂಚ ಭೂತಾನಾಮಂತೆ ಏವಚ ಅಂತ ಹೇಳುತ್ತೆ. ಅಂದ್ರೆ 10ನೇ ಅಧ್ಯಾಯ 20ನೇ ಶ್ಲೋಕ. ಅಂದ್ರೆ ಕೃಷ್ಣ ಪರಮಾತ್ಮ ಅರ್ಜುನಿಗೆ ದುಃಖ ಬಂದಾಗ ಹೇಳೋ ಶ್ಲೋಕ ಅದು. ಅಂದ್ರೆ ಏನಂತ ಹೇಳ್ತಾನಂದ್ರೆ, ಓ ಅರ್ಜುನ, ನೀನು ದುಃಖದಲ್ಲಿ ಇದ್ದೀ, ಎಲ್ಲದರಲ್ಲಿ ಎಲ್ಲ ಸರ್ವಭೂತಮೂಲ ಸ್ಥಿತಮೈ ಉನ್ನಾನಂದ್ರೆ ಎಲ್ಲ ಸರ್ವಭೂತಮೂಲ ಇರೋದು ನಾನೇ. ಅಂದ್ರೆ ಒಂದು ಗೋಡೆನಲ್ಲಿ, ಕಲ್ಲಿನಲ್ಲಿ, ಮಣ್ಣಿನಲ್ಲಿ ಎಲ್ಲದರಲ್ಲಿ ಇರೋದು ನಾನೇ. ಮತ್ತೆ ಸರ್ವ ಪ್ರಾಣಮೂಲದಲ್ಲಿ ಇರೋದು ನಾನೇ, ಎಲ್ಲ ಪ್ರಾಣಿಗಳ ಇರೋದು ನಾನೇ, ಅದ್ರ ಒಳಗ ಕೂಡ ಇರೋದು ನಾನೇ. ಮತ್ತೆ ಆ ಸತ್ಯವನ್ನು ತಗೊಂಡು ಆತ್ಮೇ ನೀನು, ನೀನೇ ಆತ್ಮ, ಅಂದ್ರೆ ನಾನೇ ಆತ್ಮ, ಆತ್ಮೇ ನೀನೆಲ್ಲನೂ ನೋಡು ನಾನೇ ಇದ್ದೀನಿ. ಮತ್ತೆ ನೀವು ಆ ಸತ್ಯಾರಾಧನ ಮಾಡಿದಾಗ ನೀವು ಆತ್ಮಕಾಯಿ ಸಂಪೂರ್ಣ ಆತ್ಮಕವಾಗಿ ಒಂದು 25% ಇಟ್ಟಾಗ ನಮ್ಮೊಳಗ ಜ್ಞಾನ ಉಂಟಾಗುತ್ತೆ. ಅದೇ ಸತ್ಯ, ಆತ್ಮನೇ ಸತ್ಯ, ಉಸಿರೇ ಸತ್ಯ ಅಂತ ಶ್ರೀಕೃಷ್ಣ ಪರಮಾತ್ಮ 10ನೇ ಅಧ್ಯಾಯ 20ನೇ ಶ್ಲೋಕ ಅಚ್ಚುಕಟ್ಟಾಗಿ ಹೇಳಿದ್ದೇನೆ. ಆ ಶ್ಲೋಕವನ್ನು ನಾನು ಓದಿದಾಗ ನಾವು ಎಷ್ಟು ತಪ್ಪು ಮಾಡ್ತಾ ಇದೀವಲ್ಲ. ಮತ್ತೆ ನಮ್ಮ PSSM ನಲ್ಲಿ ದೊಡ್ಡ ದೊಡ್ಡ ಮಾಸ್ಟರ್ಗಳು ಕೂಡ ಧ್ಯಾನವನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಅಂದ್ರೆ ನಾನು ಆ ಶ್ಲೋಕವನ್ನು ತಿಳ್ಕೊಂಡು ನೋಡ್ರಿ ಎಷ್ಟು ಅಚ್ಚುಕಟ್ಟಾಗಿ, ಅಂದ್ರೆ ಆತ್ಮ ಬಿಟ್ರೆ ಬೇರೆದು ಯಾವುದೂ ಇಲ್ಲ, ಆತ್ಮ ಸತ್ಯ ಅಂದ್ರೆ ಮತ್ತೆ ಇಷ್ಟು ಅಭಿಷೇಕಗಳು ಮಾಡೀನಿ, ಇಷ್ಟು ಪೂಜೆಗಳು ಮಾಡೀನಿ, ಮತ್ತೆ ಹೆಂಗ ಬಿಡ್ಬೇಕು, ಯಾವ ತರ ಬಿಡಬೇಕು ಅಂತ ನಾನು ಒಂಥರ ನಿರ್ಧಾರವನ್ನು ಆ ಶ್ಲೋಕ ಹೋದ್ಮೇಲೆ ಒಂದೇ ಸಾರಿಗೆ ಇನ್ಸ್ಪೈರ್ ಆದೆ. ಕೃಷ್ಣ ಪರಮಾತ್ಮ ಅಂದ್ರೆ ನಾವು ದುಃಖದಲ್ಲಿ ಇದ್ದಾಗ ಜ್ಞಾನ ಇಂಪಾರ್ಟೆಂಟು. ಜ್ಞಾನ ಇದ್ರೆ
ಯಾವುದು ಇಲ್ಲ. ನೋಡ್ರಿ, ನಾವು ಪೂಜೆ ಮಾಡ್ತಾ ಇರ್ತೀವಿ. ಪೂಜೆ ಮಾಡ್ತಾ ಇದ್ದಾಗ ಒಂದ್ ಸೆಲ್ ಫೋನ್ ಬರುತ್ತೆ ಕಾಲಿಂಗ್. ಕಾಲಿಂಗ್ ಬಂದಾಗ ಅದ್ರಲ್ಲಿ ಮಾತಾಡ್ತೀವಿ. ಆ ಆಯ್ತು, ಟಿಫನ್ ಮಾಡಿದ್ರೆ ಏನ್ ಮಾಡಿದ್ವಿ ಅದ್ರ ಮೇಲೆ ಜ್ಞಾಪಕ ಶಕ್ತಿ ಇರುತ್ತಲೆ. ಒಟ್ಟು ಈ ಪೂಜೆ ಮಂದಿರ ಮೇಲೆ ಜ್ಞಾಪಕ ಇರಲ್ಲ. ಮತ್ತೆ ಪೂಜೆ ಮಾಡ್ದಂಗೆ ಹೆಂಗಾಗುತ್ತೆ? ಭಕ್ತಿ ಅಂದ್ರೆ ಬಹಳ ಐತೆ. ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡೋದು ಭಕ್ತಿ ಅಂತಾರ. ನಾವೇನ್ ಮಾಡ್ತೀವಿ? ಶ್ರದ್ಧೆ ನಿಷ್ಠೆ ಬಿಟ್ಟು ಓನ್ಲಿ ಭಕ್ತಿ ಮಾಡೋತ್ನಾಗ ನಾನಾ ತರಹ ಆಲೋಚನೆಗಳು ಮಾಡ್ತೀವಿ ನಾವು. ಫೋನ್ ಬಂದ್ರೆ ಫೋನು, ಇಲ್ಲ ಈಗ ಪೂಜೆ ಮಾಡ್ತಾ ಇರ್ತೀವಿ, ಈ ಕಡೆ ಅನ್ನಕ್ಕೆ ಇಟ್ಟಿರ್ತೀವಿ, ಅನ್ನ ಬಸ್ಕೊಂಬಕ ಇಲ್ಲ ಪ್ರಸಾದವನ್ನ ಮಾಡಕ ಶ್ರದ್ಧೆ ಇಟ್ಟಿರ್ತೀವಿ. ರಾಘವೇಂದ್ರ ಸರ್ ಒಂದ್ ಹೇಳ್ತಾನ, ಭಕ್ತಿ ಅಂದ್ರೆ ಏನು ಅಂತ ಧಾರವಾಡನಲ್ಲಿ 3 ದಿನ ಕ್ಲಾಸ್ ಮಾಡಿದ್ದೇನೆ. ಭಕ್ತಿ ಬಗ್ಗೆ ಮಾತ್ರ 3 ದಿನ ಕ್ಲಾಸ್ ಮಾಡಿದ್ದೇನೆ ಮೇಡಮ್. ಅದು ಬರ್ಕೊಂಡು ನಾನು ನೋಡ್ತಾ ಇದ್ರೆ, ಹೌದಲ್ಲ ಇದೆಲ್ಲ ಸತ್ಯ ಅಲ್ಲ. ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ? ಗುಡಿಯಲ್ಲಿ ಕೂಡ ಹೋತ್ನಾಗ ಎಲ್ಲವನ್ನು ಪ್ರಸಾದ ಚೆಲ್ಲಬಾರ್ದು ಅಂತ ಪ್ರಸಾದವನ್ನು ನೀಟಾಗಿ ತಿಂತೀವಿ. ಹೊರಗಡೆ ಬಂದ್ಮೇಲೆ ಯಾರೋ ಅನ್ನ ಇಟ್ರೆ ಎಲ್ಲ ಫಂಕ್ಷನ್ಗಳಿಗೆ ಅನ್ನ ಚೆಲ್ತೀವಿ. ಮತ್ತೆ ಗುಡಿಯಲ್ಲಿ ಇರುವ ಭಕ್ತಿ ಹೊರಗಡೆ ಎದಕ್ ಇಲ್ಲ ಅಂತ ಕೇಳ್ತಾನೆ ಸಾರ್. ನೋಡ್ರಿ, ಎಷ್ಟು ಕಾಮನ್ ಸೆನ್ಸ್. ಅದೇ ಬಗ್ಗೆ ಎಷ್ಟು ನಾವು ಗುಡಿನಲ್ಲಿ ಯಾವ ತರ ಭಕ್ತಿ ಒಂದು, ಇಲ್ಲಿ ಆತ್ಮ ಅಂತ, ಇಲ್ಲಿ ಭಗವಂತ ಅಂತ ಎಷ್ಟು ನಾವು ಸತ್ಯವನ್ನು ತಿಳ್ಕೊಂತೀವೋ, ಹೊರಗಡೆ ಬಂದಾಗ ಕೂಡ ಇಲ್ಲಿ ಎಲ್ಲಾ ಸೃಷ್ಟಿನಲ್ಲಿ ಇದಾನಪ್ಪ ಭಗವಂತ ಅಂತ ತಿಳ್ಕೊಂತ ಇಲ್ಲ. ಅದೇ ತಿಳ್ಕೋಬೇಕು. ಹೊರಗಡೆ ಕೂಡ ಇದಾನ, ಎಲ್ಲದರಲ್ಲಿ ಇದಾನ. ಆತ್ಮೇ ಭಗವಂತ, ಆತ್ಮೇ ಪರಬ್ರಹ್ಮ, ಸೃಷ್ಟಿ ಮಾಡಿರೋದೇ ಪರಬ್ರಹ್ಮ ಅಂತ ಎಲ್ಲೇನು ನೋಡು ಭಗವಂತ ಇದಾನ ಅಂತ ಒಂದು, ನಾನು ಯಾವಾಗ ಈ ಶ್ಲೋಕವನ್ನು ತಿಳ್ಕೊಂಡ್ರು ಅವಾಗ ಶ್ರದ್ಧೆಯಿಂದ ನಿಷ್ಠೆಯಿಂದ, ಎಲ್ಲಿ ನಾನು ಒಂದು ಭಯ ಭೀಕ್ತಿನಿಂದ ಏನೂ ಇಲ್ಲ. ಆತ್ಮ ಒಂದು ಸತ್ಯ. ಆ ಆತ್ಮಕ ಯಾರು ಟೈಮ್ ಸ್ಪೆಂಡ್ ಮಾಡ್ತಾರೋ, ಆತ್ಮ ಜ್ಞಾನವನ್ನು ಯಾರು ಹೇಳ್ತಾರೋ, ಆತ್ಮ ಕರ್ಮಗಳು ಯಾರು ಮಾಡ್ತಾರೋ, ಅಂದ್ರೆ ಈ ತರ ಧ್ಯಾನ ಮಾಡಿಸೋದು, ಆರ್ಗನೈಚರ್ ಮಾಡೋದು, ಜೂಮ್ ಕ್ಲಾಸ್ ಮಾಡಿಸೋದು, ಕ್ಲಾಸ್ಗಳನ್ನು ಇಡೋದು, ಧ್ಯಾನವನ್ನು ಅನ್ಸೋದು, ಈ ತರ ಜೂಮ್ ನಲ್ಲಿ ಒಂದು ಪಿನ್ ಪಾಯಿಂಟ್, ಒಂದು ಲಿಂಕ್ ಕೂಡ ಕಳ್ಸೋದು. ಆತ್ಮ ಕರ್ಮ ಅಂದ್ರೆ ಒಂದು ಪೆನ್ನಲ್ಲಿ ಕೂಡ ಆತ್ಮ ಬಗ್ಗೆ ಬರೆಯೋದು. ಈ ತರ ಯಾರು ಒಂದು ಸಣ್ಣ ಅಳಿಲು ಸೇವೆಯನ್ನು ಯಾರು ಮಾಡ್ತಾರೋ ಅದು ಆತ್ಮ ಕರ್ಮಕ್ಕೆ ಬರುತ್ತೆ. ಒಳ್ಳೆ ಮುಕ್ತಿ ಕರ್ಮಕ್ಕೆ ಬರುತ್ತೈತಿ. ಅಂದ್ರೆ ಜನ್ಮನೇ ಇಲ್ಲದ ಸ್ಥಿತಿ ಇದು. ಅಂದ್ರೆ ಮತ್ತೆ ಮರು ಜನ್ಮ ಬ್ಯಾಡು ಅಂತ ಅಂದ್ರೆ ಈ ಸತ್ಯವನ್ನು ತಿಳ್ಕೊಂಡು ಒಂದು 25% ನಾವು ಸಂಸಾರದಲ್ಲಿ ಇದ್ದು, ಒಂದು 30% ಈ ಆತ್ಮವನ್ನು ಬೋಧಿಸಿದಾಗ ನಾವು ಜನ್ಮಗಳು ಕಡಿಮೆ ಆಗ್ತಾವ ಅಂತ ಹೇಳ್ತಾನೆ ರಾಘವ ಸರ್. ಅಂದ್ರೆ ಜನ್ಮಗಳು ಒಂದು 10 ಜನ್ಮ ಇರಲಿ, 5 ಜನ್ಮ ಕಡಿಮೆ ಆಗ್ತಾವ. ಇನ್ನೊಂದು 50% ಜಾಸ್ತಿ ಇಟ್ರೆ ಇನ್ನೂ ಒಂದು 2-3 ಜನ ಕಡಿಮೆ ಆಗ್ತಾವ ಅಂತ ಸಾರು ಹೇಳ್ತೇನೆ. ಮತ್ತೆ ನಾವು ಜನ್ಮನೇ ಇಲ್ಲದ ಸ್ಥಿತಿ ಮಾಡ್ಕೋಬೇಕಂದ್ರೆ ಇದರಲ್ಲಿ ನಾವು ಆತ್ಮಕರ್ಮಗಳು ಮಾಡಬೇಕು. ಅವಾಗ ಏನ್ ಹೇಳ್ತದಂದ್ರೆ, ನಿನ್ನ ನಿನ್ನ ಎಲ್ಲದರಲ್ಲಿ ನಾನು ಇರ್ತೀನಿ ಅಂತ ಹೇಳ್ತೈತೆ. ನಮ್ಮ ಯೋಗಕ್ಷೇಮಗಳಲ್ಲೆಲ್ಲ ನಾನೇ ಇರ್ತೀನಿ. ಅಂದ್ರೆ ನಿನ್ನ ಸೃಷ್ಟಿ ಮಾಡಿ ಇಟ್ಟಾಗ ಈ ಯೋಗಕ್ಷೇಮಗಳು, ಎಲ್ಲಾ ಯೋಗಕ್ಷೇಮಗಳಲ್ಲಿ ನಾನೇ ಇರ್ತೀನಿ ಅಂತ ಆತ್ಮ ಹೇಳುತ್ತೆ. ಸೃಷ್ಟಿ ಅಂದ್ರೆ ನಾವು ಏನೇ ಮಾಡ್ಲಿ, ತಿಂಡಿ ಬಟ್ಟೆಗಳಲ್ಲಿ ಯಾವುದೇ ಕೊರತೆ ಇಲ್ದಂಗ ನಿನ್ನ ನಾನು ನೋಡ್ಕೊಂತೀನಿ ಅಂತ ಆ ಶ್ಲೋಕದಲ್ಲಿ ಹೇಳಿದಾಗ, ಎಲ್ಲದರಲ್ಲಿ ನಾನು ಇರ್ತೀನಿ, ಇನ್ನು ಸೃಷ್ಟಿ ಮಾಡಿದ್ಮೇಲೆ ಎಲ್ಲ ನಾನು ಇರ್ತೀನಿ ಅಂದಾಗ, ಮತ್ತೆ ನಾವು ಆತ್ಮಕ್ಕ ಒಂದ್ 25-30%, 18 ತಾಸಿನಲ್ಲಿ ನಾವು ಬಿಜಿ ಇದ್ರು ಕೂಡ 6 ತಾಸಿನಲ್ಲಿ 3 ತಾಸವನ್ನು ಧ್ಯಾನ, ಒಂದ್ ತಾಸವನ್ನು ಜ್ಞಾನವನ್ನು, ಆತ್ಮವನ್ನು ಎಲ್ಲಾನು ಸೇವಾ ಇದ್ರೆ ಆತ್ಮ ಜ್ಞಾನ ಸೇವೆಯನ್ನು ಮಾಡೋದು ಆ ತರ ಕಲಿಬೇಕು ಅಂತ ನನ್ನ ಒಳಗೆ ಉಂಟಾಯ್ತು ಮೇಡಮ್. ಆಮೇಲೆ ಅದೇ ಪ್ರಕಾರವನ್ನು ನಾನು ಸಾಧನವನ್ನು ಜಾಸ್ತಿ ಮಾಡಿದಾಗ, ಇದೇ ತರ ಜ್ಞಾನವನ್ನು ತಿಳ್ಕೊಂಡಾಗ ಎಷ್ಟು ಅನಂತವನ್ನು ನಾನು ಗೊತ್ತಾದಷ್ಟು ಜ್ಞಾನವನ್ನು ತಿಳ್ಕೊಂಡು ಈ ಜ್ಞಾನ ಸೇವೆಯನ್ನು ಎಲ್ಲ ಕಡೆಗೆ ಹಂಚ್ತಾ ಇದ್ದೀನಿ. ಪ್ರತಿನಿತ್ಯವನ್ನು ಎಲ್ಲಿ ಯಾರು ಕಾಲ್ ಮಾಡಿದ್ರೆ, ಈ ಬಳ್ಳಾರಿಯಲ್ಲಿ ಅಂದ್ರೆ ಸುಮಾರು 1.5 ಲಕ್ಷ ಜನ ಧ್ಯಾನಿಗಳು ಇದ್ದಾರೆ. ಈ ಹಳ್ಳಿ ಸುತ್ತಮುತ್ತ ಬಿಸಿಲ ಮಂಗಿಲ್ಲ, ಯಾವ್ದೋ ಮಂಗಿಲ್ಲ. ಬೆಳಿಗ್ಗೆ ಕ್ಲಾಸ್ ಇರುತ್ತೆ, ಸಾಯಂಕಾಲ ಕ್ಲಾಸ್ ಇರುತ್ತೆ. ಮತ್ತೆ ಸಾಕ್ ನೀವು ಬರಿಬೇಕು ಸರ್ ಅಂದಾಗ ಒಂದ್ ತಕ್ಷಣಿಗೆ ಆಯ್ತಂಬ ಬರ್ತೀನಿ ಅಂತ ಒಂದೇ ಮಾತಿಗೆ ಹೇಳ್ತಾ ಇರ್ತೀನಿ. ಎಲ್ಲ ಕಡೆಗೆ ನನಗೆ ತಿಳಿದಂತ ಜ್ಞಾನವನ್ನು ಅವ್ರಿಗೆ ಅನಿಸ್ತಾ ಇರ್ತೀನಿ. ನೋಡ್ರಿ, ನಾವು ಚೆನ್ನಾಗಾದ್ರೆ ಸರಿ ಇಲ್ಲಲ್ಲ. ಎಷ್ಟೋ ಮಂದಿ ದುಃಖದಲ್ಲಿ ಇರ್ತಾರ. ಎಷ್ಟೋ ಮಂದಿ ದುಃಖದಲ್ಲಿದ್ದಾಗ ಅವ್ರ ದುಃಖದಿಂದ ಹೊರಗಡೆ ಬರಕ ನಾವು ನಮಗ್ ಗೊತ್ತಾದಷ್ಟು ಜ್ಞಾನವನ್ನು ಹಂಚಬೇಕು ಅಂತ ನನ್ನ ಒಳಗ ತಪನವನ್ನು ಸ್ಟಾರ್ಟ್ ಆಗಿ, ಮತ್ತೆ ಎಲ್ಲ ಹಳ್ಳಿ ಊರದಲ್ಲಿ 25 ಕಿಲೋಮೀಟರ್ಸ್, 30 ಕಿಲೋಮೀಟರ್ಸ್, 40 ಕಿಲೋಮೀಟರ್ಸ್ ಇದ್ರೆ ಕೂಡ ಹೋಗಿ ಈ ಆತ್ಮಜ್ಞಾನವನ್ನು ಹಂಚ್ತಾ ಇದ್ದೀನಿ. ಮತ್ತೆ ನಾವು ಇನ್ನೊಂದು ಏನು ಮಾಡ್ಬೇಕಪ್ಪ ಅಂದ್ರೆ, ಈ ಭಗವದ್ಗೀತಾ ಶ್ಲೋಕವನ್ನು ಆಚರಣೆ ಮಾಡಬೇಕು. ಅಂದ್ರೆ ಈ ಸತ್ಯವನ್ನು ತಿಳ್ಕೋಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಮತ್ತೆ ಇನ್ನೂ ಒಂದು ವಿಷಯ ಏನಂತ ಹೇಳಿದೀನಿ ಅಂದ್ರೆ, ಶುದ್ಧ ಸಾತ್ವಿಕ ಆಹಾರ ಅಂತ ಹೇಳಿದೀನಿ. ನೋಡ್ರಿ ಮೇಡಮ್, ನಾನು ಕೂಡ ಫಸ್ಟಿಗೆ ಪತ್ರಿಸಾರ ವಿಡಿಯೋಗಳು ಜಾಸ್ತಿ ಕೇಳ್ತಾ ಇದ್ದೆ. ಪತ್ರಿಸಾರಗಳು ವಿಡಿಯೋಗಳು ಕೇಳಿನೇ ನಾನು ಇದನ್ನ ಫಾಲೋ ಮಾಡ್ಕೊಂತ, ಆಮೇಲೆ ಅದ್ರ ಪ್ರಕಾರ ಯಾರು ಹೇಳ್ತಾರ ಅಂತ ಸರ್ಚ್ ಮಾಡಿದೆ. ಸುಮಾರು ಒಂದು ಈ PSN ಸೊಸೈಟಿನಲ್ಲಿ
ಒಂದು 10 ರಿಂದ 15 ಮಾಸ್ಟರ್ಗಳನ್ನ ಸರ್ಚ್ ಮಾಡಿದೆ. ಯಾರು ಸತ್ಯವನ್ನು ಹೇಳ್ತಾರ ಅಂತ. ಪತ್ರಿ ಸಾರ್ ಹೇಳ್ದಂಗ ಅಚ್ಚುಕಟ್ಟಾಗಿ ನಾಗರಾಜ್ ಸಾರ್ ಹೇಳ್ತಾನ ಅಂತ ನನಗೆ ಗೊತ್ತಾಯ್ತು. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಮೆಚ್ಚಿದ್ದು. ಆದ್ರೆ ಸತ್ಯವನ್ನು ಬೋಗಿಸೋರು ಯಾರ ಇದಾರ ಅಂತ ತಿಳ್ಕೊಂಡ್ಮೇಲೆ ಪತ್ರಿ ಸಾರಿ ಹೇಳ್ತಾನೆ ಏನಂತ ಹೇಳಿದಾನೆ, ನಾನು 86 kg ಇದ್ದೆ ಫಸ್ಟಿಗೆ. ಅಂದ್ರೆ ಮತ್ತೆ ಶುದ್ಧ ಸಾತ್ವಿಕ ಆಹಾರ ಅಂತ ವಿಷಯ ಹೇಳಿದಾಗ ತಿಂಬೋದು ಒಂದು ರೋಗ ಅಂತ ಹೇಳ್ತಾನೆ. ಅಂದ್ರೆ ನಾವು ಊಟ ಮಾಡೋದು ಕೂಡ ಒಂದು ರೋಗ ಅಂತ ಹೇಳ್ತಾನೆ. ನಾನು ಅಜ್ಞಾನದಲ್ಲಿದ್ದಾಗ ಸುಮಾರು ಅಂದ್ರೆ ಬಾಟಾ ಶೂ ಹಾಕೊಂಡು ವಾಕಿಂಗ್ ಮಾಡ್ತಿದ್ದೆ, ಜಿಮ್ ಮಾಡ್ತಿದ್ದೆ, ಎಲ್ಲವನ್ನೂ ಮಾಡ್ತಿದ್ದೆ. ಆದ್ರೆ ನಾನು ತೂಕವನ್ನು ಕಡಿಮೆ ಆಗಿದ್ದಿಲ್ಲ. ಮತ್ತೆ ನಾನು ವೇಟ್ ಲೆಸ್ ಆಗ್ಬೇಕಂದ್ರೆ ಯಾವ ತರ ಅಂತಂದ್ರೆ ಪತ್ರಿ ಸಾರು ಹೇಳಿದ ಒಂದೇ ವಾಕ್ಯ, ತಿಂಬುದು ಒಂದು ರೋಗ, తినేది తక్కువ తినాలి, ತಿಂಟಿ ఒక ಗಂಟలో ಜೀರ್ಣమైండాలి ಅಂತ. ಅಂದ್ರೆ ಊಟ ಮಾಡೋದ್ರೆ 1 ಗಂಟೆ ಒಳಗೆ ಜೀರ್ಣ ಆಗ್ಬೇಕು. ಯಾವ ತರ ಊಟ ಮಾಡ್ತಾ ಇದೀರಯ್ಯ ಅಂತ ಹೇಳ್ತಾನ. ಅಂದ್ರೆ ನಾನು ಯಾವ ತರ ಊಟ ಮಾಡ್ತಾ ಇದೀನಿ ಅಂತ ನನ್ನದೊಳಗೆ ನಾನು ಚೆಕ್ ಮಾಡ್ಕೊಂಡೆ. ಸುಮಾರು 4 ಹೊತ್ತು ತಿಂಡಿ ತಿಂದ್ರೆ, ಈಗ ಇಡ್ಲಿ ಸಿಗುತ್ತೆ ದುಡ್ಡು ಇದಾವ ಅಂತ ಹೇಳಿ ಇಡ್ಲಿ ತಿನ್ಬೋದು ಸಾಯಂಕಾಲ 4 ಗಂಟೆಯಲ್ಲಿ. ಮತ್ತೆ 8 ಗಂಟೆ ಆಗತ್ತಾರ ಮತ್ತೆ ಊಟ ಮಾಡೋದು. ಬೆಳಿಗ್ಗೆ ಮತ್ತೆ ರೊಟ್ಟಿ ತಿನ್ನೋದು, ಯಾರ ಮನೆಗೆ ಹೋದ್ರೆ ಟೀ ಕೊಟ್ರೆ ಟೀ ಕೊಡೋದು, ಮಂಡಳ ಖಾರ ತಿನ್ನೋದು. ಇದೇ ತರ ಮಾಡ್ಕೊಂತಿದ್ರೆ ಮತ್ತೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀಡ್ಬೇಕು. ಈ ದೇಹವೇ ದೇವಾಲಯ ಅಲ್ಲ, ಮತ್ತೆ ಎಷ್ಟು ಊಟ ಕೊಡ್ಬೇಕು, ಅದರ್ಲಿಂದ ನೀನು ಆರೋಗ್ಯ ಸಮಸ್ಯೆ ಬಂದಿತ್ತ ಅಂತ ನನ್ನ ಒಳಗೆ ಮತ್ತೆ ತಪನ ಸ್ಟಾರ್ಟ್ ಆಯ್ತು. ಆ ಸಾರಿ ಹೇಳಿದಾಗ ನಾನು ಹೌದು, ತಿಂಬೋದ್ರಿಂದ ರೋಗ ಬಂದಿರುವುದು, ಗತ ಜನ್ಮ ಕರ್ಮ ಇಲ್ಲಿದ್ರೆ ಕೂಡ ತಿಂಬೋದ್ರಿಂದ ಕೂಡ ರೋಗ ಬಂದಿರ್ಬೋದು. ಮತ್ತೆ ನಾನು ತಿಂಡಿಯನ್ನು ಕಡಿಮೆ ಮಾಡ್ಬೇಕು. ತಿನಗೋಕ್ಕುಂಟೆ ಚಸ್ತಾವ ಅಂತಾನ. ಅಂದ್ರೆ ಊಟ ಮಾಡಿದ್ರೆ ಸತ್ತೋಗ್ತೀಯ ನೀನು? ಸತ್ತೋಗಲ್ಲಲ್ಲ. ನೋಡು, ಒಂದ್ ಟೈಮ್ ಇದ್ದು ನೋಡು. ನಾನು 16 రోజులు ఉపవాసం ఉన్నాను, మీరు ప్రాక్టికల్ ಆಗಿ ఒక పూట ఉండండి ಅಂತ ಹೇಳ್ತಾನ. ಅಂದ್ರೆ 16 ದಿವಸವನ್ನು ಉಪವಾಸ ಇದ್ದೀನಿ, ನೀನು ಕನಿಷ್ಠವನ್ನು ಪ್ರಾಕ್ಟಿಕಲ್ ಆಗಿ ತಗೊಂಡು ರಾತ್ರಿ ಒಂದೊತ್ತು ಇರುವುದು, ಸತ್ತೋಗಲ್ಲ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾನ. ಅವಾಗ ನಾನು ಏನ್ ಮಾಡಿದೆ ಅಂದ್ರೆ, ಧ್ಯಾನಕ್ಕೆ ಬಂದ್ಮೇಲೆ ಸ್ಟಾರ್ಟಿಂಗ್ 8-9 ತಿಂಗಳಲ್ಲಿ ನಾನು ನೋಡೋನು ಇದೊಂದು ಪ್ರಾಕ್ಟಿಕಲ್ ಆಗಿ ತಗೋನು ಅಂತ ನಾನು ನೈಟ್ ಟೈಮ್ ನಲ್ಲಿ ಏನ್ ಮಾಡಿನ ಅಂದ್ರೆ, 2 ಗಂಗಾಳ ಒಬ್ಬ ವ್ಯಕ್ತಿ ಒಂದು 15 ದಿವಸ ಪ್ರಾಕ್ಟಿಕಲ್ ಪ್ರತಿಯೊಂದು ಪ್ರಾಕ್ಟಿಕಲ್ ತಗೊಂಡಿನ್ ಮೇಡಮ್. ಅಂದ್ರೆ ಒಂದು 15 ದಿವಸ 1 ಗಂಗಾಳವನ್ನು ತಿಂದೆ. ಆಮೇಲೆ ಒಂದು 15 ದಿವಸ ಆದ್ಮೇಲೆ ಒಂದು 500 ಗ್ರಾಮವನ್ನು ಸೇವೆ ಮಾಡಿದೆ. ಇನ್ನೊಂದು 15 ದಿವಸ 100 ಗ್ರಾಮವನ್ನು ಊಟ ಮಾಡಿದೆ. ಆಮೇಲೆ ಮಜ್ಜಿಗೆ ತೆಗೆದುಕೊಂಡು 3 ತಿಂಗಳ ರಾತ್ರಿ ಉಪವಾಸವನ್ನು ಇದ್ದೆ. ಮತ್ತೆ ಹೆಂಗಿದ್ದೆ ಅಂದ್ರೆ, ಈ ಪ್ರಾಕ್ಟಿಕಲ್ ಆಗಿ ಹಾಲ್ನಲ್ಲಿ ನಮ್ಮ ವೈಫ್ ಮಕ್ಕಳು ಎಲ್ಲಾರು ಊಟ ಮಾಡ್ತಿದ್ದಾರೆ. ನಾನೇನ್ ಮಾಡ್ತಿದ್ದೆ ಅಂದ್ರೆ ಬೆಡ್ರೂಮ್ನಾಗ ಹೋಗಿ ನನ್ನ ಕೆಲಸವನ್ನ ನಾನು ಸ್ವಾಧ್ಯಾಯ ಮಾಡ್ಕೊಂತ ಈ ತರ ಜ್ಞಾನ ಕೇಳ್ಕೊಂತ ಇದೆ. ಆ ಜೂನ್ ನಲ್ಲಿ ಯಾವ್ದೋ ಒಂದು ಜ್ಞಾನ ಕೇಳ್ಕೊಂತ ಇದ್ದಾಗ ಅದ್ರ ಕಡೆ ಮೇಲೆ ಆಸೆ ಅಂಬದು ಹುಟ್ಟಲ್ಲ. ಚೆನ್ನಾಗಿ ಸೊಂಡಿಗೆ ಕರಿತಾರೆ ಹಾಲ್ನಲ್ಲಿ, ಚೆನ್ನಾಗಿ ಎಲ್ಲವನ್ನು ಮಾಡ್ತಾರೆ. ಘಮ ಘಮ ಅಂತ ಸ್ಮೆಲ್ ಬರ್ತವೆ. ಅದ್ರ ಮೂಗು ಅಂಬೋದು, ಸ್ಮೆಲ್ ಅಂಬೋದು, ಈ ವಾಸನ ಹಿಡಿದ್ರೆ ನಾವು ಆಶಕ್ಕೆ ಮೂಲ ಆಗ್ತೀವಿ. ಮತ್ತೆ ವೇಟ್ಲೆಸ್ ಅನ್ನು ಕಡಿಮೆ ಆಗಲ್ಲ. ಆಸೆ ಅಂಬೋದು ಬಹಳ ಕೆಟ್ಟದು ಅಂತೇಳಿ ಅವ್ರ ಹತ್ರ ಆ ಹಾಲ್ನಲ್ಲಿ ನಾನು ಇರ್ತಾ ಇದ್ದಿಲ್ಲ. ಅಲ್ಲಿ ತಕ್ಷಣ ನಾನು ಚೇಂಜ್ ಮಾಡಿ ಬೆಡ್ರೂಮ್ನಾಗ ಅವ್ರು ಊಟ ಆದ್ಮೇಲೆ ನಾನು ಹೊರಗಡೆ ಬರ್ತಿದ್ದೆ. ಅದೇ ತರ ಪ್ರಾಕ್ಟೀಸ್ ಮಾಡಿ 3 ತಿಂಗಳ ರಾತ್ರಿ ಊಟವನ್ನು ಬಿಟ್ಟಿದ್ದೆ. ಆ ಬಿಟ್ಟಿದಾಗ ನನ್ನ ಒಳಗ ಎಷ್ಟೋ ಚೇಂಜಸ್ ಅನ್ನು ಆಯ್ತು. ಅಂದ್ರೆ ಹಸು ಬೆಲೆ ಗೊತ್ತಾಯ್ತು ನನಗೆ. ಹಸು ಅಂದ್ರೆ ಏನು? ಹಸು ಅಂದ್ರೆ ಏನು? ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಹಸು ಇಲ್ಲದಂಗ ಇರ್ತಾವ. ಮತ್ತೆ ನಾವು ಈ ಬೋನಿಗೆ ಹಸು ಬೆಲೆ ಗೊತ್ತಾಗಬೇಕಲ್ಲ. ಇದ್ದಂಗೆ ಬೋನಿಗೆ ಹಸು ಹಾಕ್ಯಂತ ಈ ಊಟವನ್ನು ಕೊಟ್ಕೊಂತ ಹೋದ್ರೆ ಮತ್ತೆ ಬೆಲೆ ಹೆಂಗ್ ಬರ್ತತೆ? ನಮ್ಮೊಳಗ ಪ್ರವರ್ತನೆ ಹೆಂಗ್ ಚೇಂಜ್ ಆಗುತ್ತೆ? ಮತ್ತೆ ಪತ್ರಿ ಸಾರು 16 ದಿವಸ ಬಿಟ್ಟಾನಂದ್ರೆ ನಾವು ಕನಿಷ್ಠ ಒಂದೊಪ್ಪತ್ತು ಬಿಡಕ್ಕಾಗಲ್ಲ ಅಂತ ಒಂದು ಇದು ಮಾಡ್ಕೊಂಡು ನಾನು ಒಂದು 3 ತಿಂಗಳ ಊಟ ಬಿಟ್ಟಾಗ ನನ್ನ ಒಳಗ 6 ರಿಂದ 7 kg ಕಡಿಮೆ ಆಗಿದ್ದೀನಿ. ಸುಮಾರು ಒಂದು 7 ತಿಂಗಳಲ್ಲಿ ಒಂದು ತಿಂಗಳಿಗೆ 1 kg ಲೆಕ್ಕ ನಾನು ಒಂದು 7 kg ಕಡಿಮೆ ಆದಾಗ ನಾನು 86 kg ಇದ್ದ ವ್ಯಕ್ತಿ 78 kg ಬಂದೆ. ಫಸ್ಟಿಗೆ ನಾನು ಅಜ್ಞಾನದಲ್ಲಿ ಇದ್ದಾಗ ಯಾವ್ದು ಜಿಮ್ ಮಾಡ್ತಿದ್ದೆ, ವಾಕಿಂಗ್ ಮಾಡ್ತಿದ್ದೆ, ಎಲ್ಲ ವ್ಯಾಯಾಮಗಳು ಮಾಡುತ್ತೆ. ಆದ್ರೆ ನನ್ನ ಒಳಗೆ ಯಾವುದು ಬದಲಾವಣೆ ಆಗಿದ್ದಿಲ್ಲ. ಮತ್ತೆ ಬದಲಾವಣೆ ಇದೇನು ಅಂದ್ರೆ ಓನ್ಲಿ ಶ್ವಾಸ ಮೇಲೆ ಧ್ಯಾಸ, ಆಹಾರವನ್ನು ಕಡಿಮೆ ಮಾಡೋದು. ಆ ಕಡಿಮೆ ಮಾಡಿದಾಗ ಈ ಆಕ್ಟಿವ್ ಆಗಿ ಫಿಸಿಕಲ್ ಆಗಿ ಎಲ್ಲವನ್ನು ನನ್ನಲ್ಲಿ ಬಂತು. ಸ್ವಲ್ಪ ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಅಷ್ಟೇ ನನ್ನ ಮನೆಯಲ್ಲಿ ಅಷ್ಟೇ ಮಾಡ್ಕೊಂತ ಇದ್ದೆ. ಅಷ್ಟೇ ಮಾಡ್ಕೊಂಡಿದ್ದಾಗ ನನಗೆ ಆರಾಮಾಗಿ ಆರೋಗ್ಯವನ್ನು ಬಂದು ಎಲ್ಲ ಆಕ್ಟಿವ್ ಆಗಿ ಬದ್ಧಕ ಮೊದಲು ನನ್ನ ಒಳಗ ತಾಮಸ ಗುಣವನ್ನು ಹೋಯ್ತು. ಹೋದಾಗ ಆದ್ರೆ ಸಾರು ಹೇಳ್ತಾನೆ, ಶುದ್ಧ ಸಾತ್ವಿಕ ಆಹಾರ ಅಂತ ಅಂದ್ರೆ ಪಾಕಶುದ್ಧ. ಅಂದ್ರೆ ಧ್ಯಾನ ಮಾಡ್ತಾ ಇರ್ತೀವಿ. ಧ್ಯಾನ ಮಾಡಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಆಹಾರವನ್ನು ಬಹಳ ಕೇರ್ಫುಲ್ ಇರ್ಬೇಕು. ಅಂದ್ರೆ ಆಹಾರ ಅಂಬೋದು ಅರ್ಧ ಮನಸ್ಸು ಹಾಳು ಮಾಡುತ್ತೆ ಅಂತ ಹೇಳ್ತಾರ ರಾಜ್ಯಲಕ್ಷ್ಮಿ ಮೇಡಮ್ ಆಗಿ. ಏನಂತಾರಂದ್ರೆ ನಮ್ಮ ಆಹಾರವನ್ನು ಮನಸ್ಸು ಅರ್ಧ ಹಾಳು ಮಾಡುತ್ತೆ. ಮತ್ತೆ ನಾವು ಯಾವ ತರ ಊಟ ಮಾಡ್ಬೇಕು? ಬಿಸಿ ಬಿಸಿಯಾಗಿ ಊಟ ಮಾಡ್ಬೇಕು. 3 ತಾಸು ಮಾಡಿದ ಮೇಲೆ ಆಹಾರ
3 ತಾಸು ಒಳಗೆ ಆಹಾರ ತಗೋಬೇಕು. 3 ತಾಸು ಮೇಲೆ ತಿಂದ್ರೆ ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ಆ ಆಹಾರವನ್ನು ತಿಂದ್ರೆ ತಮ ಗುಣದಲ್ಲಿ ಬರ್ತೀವಿ ನಾವು ಅಂತ ಹೇಳ್ತಾರೆ ಸರ್. ಮತ್ತೆ ನಾವು ಯಾವ ತರ ಆಹಾರ ಊಟ ಮಾಡ್ಬೇಕು ಅಂದ್ರೆ, ನಾವು ಮೇನ್ ಧ್ಯಾನ ಕೂಡ್ಸಕ್ ಕಾರಣ, ಧ್ಯಾನ ಜಾಸ್ತಿ ಮಾಡೋ ಕಾರಣ ನಮ್ಮ ವಾಕ್ಕ್ಷೇತ್ರ, ನಮ್ಮ ಬುದ್ಧಿ, ನಮ್ಮ ಗುಣ, ನಮ್ಮ ಭಾವನ ಎಲ್ಲ ಚೇಂಜ್ ಆಗೋ ಕಾರಣ ಒಂದು ಆಹಾರ ಮೇಲೆ ಡಿಪೆಂಡ್ ಅಂತ ಪತ್ರಿ ಸಾರ್ ಹೇಳಿದ್ದು ವ್ಯಾಖ್ಯೆಗಳನ್ನ ಕೇಳಿ, ಮತ್ತೆ ಅದೇ ಪ್ರಕಾರ ರಾಘರಾಜ್ ಸರ್ಗಳು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದೇನೆ. ಶುದ್ಧ ಸಾತ್ವಿಕ ಆಹಾರ ಅಂದ್ರೆ ಚೆಕ್ ಮಾಡ್ರಿ, ಎಲ್ಲೆನ್ನಾಲಿ ಓದಲ್ಲಿ ಕೂಡ ಊಟ ಮಾಡೋದು ಕೂಡ. ಈಗ ಫಂಕ್ಷನ್ಗಳು ನಡಿತೇವೆ ನೋಡ್ರಿ, ಎಷ್ಟೋ ಮಂದಿ, ನಾನು ಹೇಳ್ಬೇಕಂದ್ರೆ ಈ PSSM ಅಲ್ಲಿ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಮಾಸ್ಟರ್ಗಳು ಬೆಳ್ಳುಳ್ಳಿಗಳು ತಿಂತಾ ಇದಾರೆ. ಮತ್ತೆ ನಾನು 24 ತಿಂಗಳಲ್ಲಿ ಬಂದು 3 ತಿಂಗಳಿಗೆ ಸಂಪೂರ್ಣ ಬೆಳ್ಳುಳ್ಳಿ ಬಿಟ್ಟಿದೀನಿ ಅಂದ್ರೆ, ಅಸಲು ನನಗೆ ಪತ್ರಿ ಸಾರ್ ಹೇಳಿದ ವಿಡಿಯೋಗಳು ಕೇಳಿದ ಮೇಲೆನೆ ಬಿಟ್ಟಿನಿ ಅಂದ್ರೆ, ಮತ್ತೆ ನಾನು ರಾಘವರಾವ್ ಸಾರ್ ಫಾಲೋ ಆದ್ಮೇಲೆ ಇನ್ನ ಅಚ್ಚುಕಟ್ಟಾಗಿ ಪಾಕ್ ಸುದ್ದಿ ಕೂಡ ಕಲ್ತಿದೀನಿ. ಅಂದ್ರೆ ಪಾಕ್ ಸುದ್ದಿ ಅಂದ್ರೆ ಪಾತ್ರೆಗಳ ಮೇಲೆ ಕೂಡ ಡಿಪೆಂಡ್ ಬಿದ್ದಿರ್ತತೆ. ಮತ್ತೆ ನಾನು ಧ್ಯಾನ ಜ್ಞಾನ ಅನ್ಸಕ್ ಹೋದ್ಮೇಲೆ, ಮೇಡಮ್ ನಿಮ್ ಪಾಕ್ ಶುದ್ಧಿ ಐತಿ ಮೇಡಮ್, ನೀವು ಪಾತ್ರೆಗಳು ಚೇಂಜ್ ಮಾಡಿರಿ ಮೇಡಮ್, ಮಾಂಸ ತಿಂತಕ್ಕಂಥ ಪಾತ್ರೆಗಳು ಹಂಗೆ ಇದಾವ ಅಂದ್ರೆ, ಅವ್ರ ಮನೇಲಿ ನಾನು ಪ್ರಸಾದ ಕೂಡ ತಿನ್ನಲ್ಲ. ಅವ್ರ ಮನೇಲಿ ಏನು ಸ್ವಲ್ಪ ಕೊಟ್ಟರು ಕೂಡ ತಿಂದಿಲ್ಲ. ಎದಕ್ಕಂದ್ರೆ ಪಾಕ್ ಸುದ್ದಿ ಅಂದ್ರೆ ಪಾತ್ರೆಗಳು ಚೇಂಜ್ ಮಾಡಿದ್ರೆ ಮಾತ್ರ ಆ ಭಾವನವನ್ನು ನಾವು ಹೊರಗ್ ಬಿದ್ದಂಗ. ಅವಿಲ್ಲ ಅಂದ್ರೆ ಮಾಂಸ ತಿಂಬಂತ ಪಾತ್ರೆಗಳ ಮೇಲೆ ಭಾವನೆ ಇದ್ರೆ, ನಾವು ಧ್ಯಾನ ಎಷ್ಟು ಮಾಡಿದ್ರು ಕೂಡ ಆ ಗುಣ ಭಾವನೆ ಮೇಲೆ, ಅದ್ರ ಮೇಲೆ ಮಾಂಸ ತಿಂಬ ಭಾವನ ಗುಣಗಳನ್ನೇ ಅದೇ ಭಾವನವನ್ನು ಬರುತ್ತೆ ಅಂತ ಹೇಳ್ತಾನೆ. ಮತ್ತೆ ಸರ್ ನಾವು ಫಂಕ್ಷನ್ಗೆ ಹೋಗ್ತೀವಿ ಸರ್, ಮತ್ತೆ ಎಲ್ಲಾನ ಶ್ರೀಮಂತಕ್ಕೆ ಹೋಗ್ತೀವಿ, ಮದುವೆಗಳಿಗೆ ಹೋಗ್ತೀವಿ ಅಂದ್ರೆ ನೋಡ್ರಿ, ನಾವ್ ಏನ್ ತಿನ್ಬೇಕು ಅನಿವಾರ್ಯ ಕಾರಣ ಇದ್ರೆ ನೀನು ಅನ್ನ ಮಜ್ಜಿಗೆವನ್ನು ಉಣು. ಇಲ್ಲ ಮಜ್ಜಿಗೆದಲ್ಲಿ ಕೂಡ ಬೆಳ್ಳುಳ್ಳಿ ಹಾಕ್ತಾರ ಅಂತ ಇದ್ರೆ ಅದು ಕೂಡ ಉಣಬೇಡ. ಆಕ್ಚುಲಿ ಫಂಕ್ಷನ್ಗಳಾಗಿ ಪಾತ್ರೆಗಳು ಎಲ್ಲ ಮಿಕ್ಸಿಂಗ್ ಆಗಿ ಬಂದಿರ್ತವೆ. ಎಲ್ಲ ಮಾಂಸ ಪಾತ್ರೆಗಳು ಮಾಂಸ ಬಾಡಿ ಕೊಡ್ತಾರೆ, ಫಂಕ್ಷನ್ಗೆ ಫಂಕ್ಷನ್ ಬಾಡಿಯನ್ನು ಕೊಡ್ತಾರೆ. ಮತ್ತೆ ಅನಿವಾರ್ಯ ಕಾರಣ ಅಂದ್ರೆ ಸಸ್ತಾವು ಅಂಟೆ ತಿನ್ನು ಅಂತ ಹೇಳ್ತಾನೆ ಪತ್ರಿ ಸರ್. ಏನಂತಾನ, ಸತ್ತೋಗ್ತೀನಿ ಅಂದ್ರೆ ಊಟ ಮಾಡು, ಇಲ್ಲ ಅಲ್ಲಿ ತಪ್ಪು ಐತೆ ಅಂತ ಗೊತ್ತಿದ್ರೆ ನೀವು ಮನೆಗೆ ಬಂದು ಊಟ ಮಾಡ್ರಿ. ಇಷ್ಟು ದಿನ ನೀವು ಲಡ್ಡುಗಳು ತಿಂದಿಲ್ಲ, ಇಷ್ಟು ದಿನ ನೀವು ಮದುವೆಗಳು ಮಾಡಿಲ್ಲ ಅಂತ ಕೇಳ್ತಾ ಇದ್ದಾನೆ ಸಾರು. ಅಂದ್ರೆ ನೋಡ್ರಿ, ನಾವು ಮತ್ತೆ ಊಟಕ್ಕಾಗಿ ನಾವು 6 ತಿಂಗಳು ಎನರ್ಜಿವನ್ನು ಇದಕ್ಕೆ ಲಾಸ್ ಮಾಡ್ಕೋಬೇಕು. ಇಷ್ಟು ದಿನ ನಾವು ಲಡ್ಡು ತಿಂದಿದ್ದೀವಲ್ಲ, ಎಷ್ಟು ದಿನ ನಾವು ಇದು ಮಾಡಿದೀವಲ್ಲ, ಮತ್ತೆ ಈಗ ನನ್ನ ಸತ್ಯವನ್ನು ತಿಳ್ಕೊಂಡು ಧ್ಯಾನವನ್ನು ಮಾಡಿದ್ವಿ, ಮತ್ತೆ ಅಲ್ಲಿ ಉಂಡ್ರೆ ನಮ್ಮ ಎನರ್ಜಿವನ್ನು ಲಾಸ್ ಆಗುತ್ತೆ. ಏನೋ ಮನೆಗೆ ಹೋದ್ರೆ ಇಲ್ಲ ಬಿಡುದು ಊಟ ಅಂದ್ರೆ, ಅನಿವಾರ್ಯ ಕಾರಣ ಇದ್ರೆ ಉಣಿರಿ. ಅದು ಏನ್ ಉಣ್ಬೇಕು ಅದು ಊಟ ಮಾಡ್ರಿ ಅಂತ ಹೇಳ್ತಾನ. ಮತ್ತೆ ನಾನು ಫಂಕ್ಷನ್ಗಳಿಗೆ ಹೋದಾಗ ಅನಿವಾರ್ಯ ಕಾರಣದಲ್ಲಿ ಯಾವಾಗೋ ಒಂದ್ಸರಿ ಹೋದಾಗ ಅಷ್ಟು ಕಂಪಲ್ಸರಿ ಈ ವ್ಯಕ್ತಿಗೆ ನಾನು ಹೋಗ್ಬೇಕು ಅಂತ ಅಂದಾಗ ಹೋಗ್ತೀನಿ. ಹೋದಾಗ ಅಲ್ಲಿ ಏನ್ ತಿನ್ಬೇಕು, ಸ್ವೀಟ್ ತಗಂತೀನಿ. ಮತ್ತೆ ಅದು ಕೂಡ ಪಾಕ್ ಶುದ್ಧಿ ಇರಲ್ಲ, ಬಟ್ ಏನಂದ್ರೆ ಸ್ವೀಟ್ ಅನ್ನು ಅವ್ರಿಗೆ ಎಲ್ಲ ಧರ್ಮಬದ್ಧವಾಗಿ ಸ್ವೀಟ್ ಅನ್ನು ತಗಂತೀನಿ. ಇಲ್ಲ ಅನ್ನ ಮಜ್ಜಿಗೆದಲ್ಲಿ ಕೂಡ ಅಲ್ಲ ಕೊತ್ತಂಬರಿ ಇದು ಬೆಳ್ಳುಳ್ಳಿ ಹಾಕ್ಯಾರಂದ್ರೆ ತಿನ್ನಲ್ಲ. ಮತ್ತೆ ನಾನು ಅನ್ನ ಮತ್ತೆ ಇದೇನ ಮೊಸರು ಅಂತದನ್ನಿದ್ರೆ ತಿಂದು ಬರ್ತೀನಿ. ಅಂದ್ರೆ ಆಹಾರ ಮೇಲೆ ನಮ್ಮ ಮನಸ್ಸು ಅರ್ಧ ಕೆಡಿಸುತ್ತೆ ಅಂತ ಹೇಳ್ತಾನೆ. ಮತ್ತೆ ಆಹಾರ ಈಗ ಅಡಿಗೆ ಮಾಡಿದ್ಮೇಲೆ 3 ತಾಸು ಒಳಗೆ ಊಟ ಮಾಡ್ಬೇಕು. ಮತ್ತೆ 3 ತಾಸು ಒಳಗೆ ಊಟ ಮಾಡಿಲ್ಲ ಅಂದ್ರೆ ನಾವು ತಮಗುಣದಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. ಮನಸ್ಸು ಚಂಚಲ ಬರುತ್ತೆ. ಮನಸ್ಸು ಚಂಚಲ ಬಂದ್ರೆ ನೀನು ವಾಕ್ಕ್ಷೇತ್ರ ಚೇಂಜ್ ಆಗುತ್ತೆ. ನೀನು ವಾಕ್ಕ್ಷೇತ್ರ ಚೇಂಜ್ ಆಗ್ಬೇಕಂದ್ರೆ ನೀನು ಆಹಾರ ಮೇಲೆ ಡಿಪೆಂಡ್. ನೀನ್ ಧ್ಯಾನ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನಮ್ ವೈಫ್ ಕೂಡ ಅದೇ ಹೇಳ್ತಾ ಇರ್ತೀನಿ. ನಮ್ ವೈಫ್ ಫಸ್ಟ್ ಧ್ಯಾನ ಮಾಡ್ತಾ ಇದ್ಲು, ಇತ್ತೀಚೆಗೆ ಧ್ಯಾನ ಬಿಟ್ಟಿದ್ದಾಳೆ. ಆದ್ರೂ ಕೂಡ ನಾನು ಏನು ಮಾಡಲ್ಲ, ಅವ್ರಿಗೆ ಏನು ಹೇಳಲ್ಲ. ಹೇಳ್ತೀನಿ, ಮೇಡಮ್ ನೀವು ದಯವಿಟ್ಟು ಆಹಾರವನ್ನು ಬದಲಾವಣೆ ಮಾಡಿಕೊಳ್ಳ್ರಿ, ನೀವು ವಾಕವನ್ನು ಕಡಿಮೆ ಆಗುತ್ತೆ, ಮಕ್ಕಳ ಮೇಲೆ ಕೀಚಾಟ ಬರಲ್ಲ. ನೋಡ್ರಿ ಏನ್ ಮಾಡ್ತಾರ, ಬೆಳಿಗ್ಗೆ ಮಾಡಿದ ಅನ್ನ ಉಳಿತೈತೆ ಒಂದಿಷ್ಟು, ಅದನ್ನ ಸಾಯಂಕಾಲ ಡ್ಯೂಟಿಲಿ ಇದ್ದು ಬಂದ್ಮೇಲೆ ಆ ರಾತ್ರಿ 7 ಗಂಟೆ 8 ಗಂಟೆ ಅದೇ ಆಹಾರವನ್ನು ಉಂಡ್ರೆ ಮತ್ತೆ ತಮಗುಣ ಅಲ್ಲ, ಮನಸ್ಸು ಚಂಚಲ ಬರುತ್ತೆ. ಮನಸ್ಸು ಚಂಚಲ ಬಂದ್ರೆ ವಾಯ್ಸ್ ಚೇಂಜ್ ಆಗುತ್ತೆ. ವಾಯ್ಸ್ ಚೇಂಜ್ ಆದ್ಮೇಲೆ ಮಕ್ಕಳ ಮೇಲೆ, ನಮ್ಮ ಮೇಲೆ ಬಿಟ್ಟು ಮಕ್ಕಳ ಮೇಲೆ, ಬಾಂಧುಗಳ ಮೇಲೆ ಫೋನಲ್ಲಿ ಕಿರಿಚಾಟ, ಹೆಂಗ್ ಸಿಕ್ರಂಗ್ ಬೈಯೋದು, ಎದಕ್ ಬರುತ್ತೆ ಅದು? ನಮ್ಮ ಆಹಾರ ಮೇಲೆ ಡಿಪೆಂಡು. ನೀವು ಧ್ಯಾನ ಮಾಡ್ತೀರೋ ಇಲ್ಲ ಗೊತ್ತಿಲ್ಲ ಮೇಡಮ್, ಆಹಾರವನ್ನು ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ನೀವು ಬಿಸಿ ಬಿಸಿಯಾಗಿ ಉಣ್ರಿ, ಸ್ವಲ್ಪ ಮಾಡ್ರಿ. ಸಾರ್ ಹೇಳ್ತಾನೆ ಪತ್ರಿ ಸಾರ್, ಕಡಿಮೆ ಮಾಡ್ಕೊಂಡು ಕಡಿಮೆ ಊಟ ಮಾಡ್ರಿ, ಆರೋಗ್ಯಕ್ಕೆ ಒಳ್ಳೇದು. ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಇಟ್ಕೊಂಡು ಆ ಆಹಾರ ತಿನ್ನೋಕಿನ್ನ ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಉಂಟಂತೆ ನಮ್ಮ ಮನೇಲಿ ಕೂಡ ಅದೇ ಹೇಳ್ತಾ ಇರ್ತೀನಿ. ಇಲ್ಲಾಂದ್ರೆ ಆ ವಾಯ್ಸ್ನಲ್ಲಿ ನಮ್ಮ ಬದಲಾವಣೆ, ನಮ್ಮ ಪ್ರವರ್ತನ ಬದಲಾವಣೆ ಆ ವಾಯ್ಸ್ನಲ್ಲೇ ಗೊತ್ತಾಗ್ಬಿಡುತ್ತೆ. ಇವ್ರು ಯಾವ ತರ ಇದಾರ, ಯಾವ ತರ ಬೆಳೆಯೋರು, ಇದು ಪ್ರತಿಯೊಂದು ಹೇಳ್ತಾ ಇರ್ತಾರೆ. ಮತ್ತೆ ನಾವು ಶುದ್ಧ ಸಾತ್ವಿಕ ಆಹಾರ ಅಂತ ಬಂದಾಗ ಈ ತಮಗುಣ, ಈ ರಜಗುಣ, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ ಗುಣ ಅಂದ್ರೆ ಇದರಲ್ಲಿ ನಾವು ತಮಗುಣ ಅಂತ ಅಂದ್ರೆ ಮೊತ್ತಮೋದು ಎದ್ದೇಳೋದು ಅಷ್ಟೇ ಇರ್ತಾರೆ. ಮತ್ತೆ ರಜಗುಣ ಅಂದ್ರೆ ಮಾಂಸವನ್ನು ಯಾರು ತಿಂತಾರೋ
ಅವರು ಆ ರಜಗುಣದಲ್ಲಿ ಇರ್ತಾರ. ಮಾಂಸವನ್ನು ತಿಂಬರೆಲ್ಲ ರಜಗುಣಕ್ಕೆ ಸೇರುತ್ತಾರೆ. ಮತ್ತೆ ಸಾತ್ವಿಕ ಗುಣ ಅಂದ್ರೆ ಯಾರು ಸಾತ್ವಿಕ ಆಹಾರವನ್ನು ತಿಂತಾರೋ ಅದು ಸಾತ್ವಿಕ ಗುಣ ಸೇರ್ತಾರ. ಶುದ್ಧ ಸಾತ್ವಿಕ ಅಂದ್ರೆ ಅಲ್ಲಿ ಎಲ್ಲವನ್ನು ಬಂತಿನ ಶುದ್ಧ ಅಂತ ಅಂದ್ಮೇಲೆ ಹೊರಗಡೆ ಆರ್ ನಾಟ್ ಅಲೌಡ್, ಆಹಾರಗಳು 3 ತಾಸು ಒಳಗೆ ಊಟ ಮಾಡ್ಬೇಕು ಅಂತ ಕಾಮನ್ ಸೆನ್ಸ್ ನಿಂದ ನಾವು ಧ್ಯಾನ ಮಾಡೋರಿಗೆ ಪ್ರತಿ ಒಂದು ಕಿವಿನಲ್ಲಿ ಇದು ಮಾಡ್ತಾ ಇರ್ಬೇಕು. ಮತ್ತೆ ಚಂದೋಗ ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳುತ್ತೆ. ಭಗವದ್ಗೀತೆಯಲ್ಲಿ ಚಂದೋಗ ಉಪನಿಷತ್ತಿನಲ್ಲಿ ಒಂದು ಶ್ಲೋಕವನ್ನು ಹೇಳುತ್ತೆ. ಏನ್ ಹೇಳ್ತೈತೆ ಅಂದ್ರೆ, ಆಹಾರ ಶುದ್ಧೋ ಸತ್ವ ಶುದ್ಧೋ ಧ್ರುವ ಶ್ರುತಿ ಲಾಭೆ ಸರ್ವಗ್ರಾಂತಿ ನಾಂ ವಿಪ್ರಮೋಕ್ಷಂ ಅಂತ ಹೇಳುತ್ತೆ. ನೋಡ್ರಿ, ಆ ಅಲ್ಲಿ ಶ್ಲೋಕದಲ್ಲಿ ಹೇಳೋದು ಕೂಡ ಆಹಾರೇ. ಏನಿರ್ತದೆ, ಆಹಾರ ಶುದ್ಧೋ ಸತ್ವ ಶುದ್ಧೋ ಧ್ರುವ ಶ್ರುತಿ ಲಾಭೆ ಸರ್ವಗ್ರಾಂತಿನಾಂ ವಿಪ್ರಮೋಕ್ಷಂ. ಅಂದ್ರೆ ನೀನು ಆಹಾರವನ್ನು ಎಷ್ಟು ಚೆನ್ನಾಗಿದ್ರೆ ನಂಬರ್ 1 ಮನಸ್ಸು ಪ್ರಶಾಂತವಾಗಿರುತ್ತೆ. ನಂಬರ್ 2 ನಿನ್ ಬುದ್ಧಿ ಚೆನ್ನಾಗಿರುತ್ತೆ. ನಂಬರ್ 3 ನಿನ್ ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ. ಅಂದ್ರೆ ನಮ್ಮ ಆಹಾರನಲ್ಲಿ ಇಷ್ಟು ಬದಲಾವಣೆ ಐತಂತ. 3, ನಮ್ಮ ಮನಸ್ಸು ಫಸ್ಟ್ ಪ್ರಶಾಂತವಾಗಿರುತ್ತೆ. ನಿನ್ನ ಮನಸ್ಸು ಎಕಡೆಗೆ ಚೇಂಜ್ ಆಗಲ್ಲ. ಅಸಲು ಯಾರು ಕೇಳಿದ್ರೆ ಕೂಡ ಏನಂದ್ರೆ ಕೂಡ ರಿಯಾಕ್ಟ್ ಆಗಲ್ಲ. ಮನುಷ್ಯ ಪ್ರಶಾಂತವಾಗಿದ್ರೆ ಇರ್ಲಿ ಬಿಡು ಅಂತ ಆನಂದವಾಗಿ ನೆಮ್ಮದಿಯಾಗಿ ಕುಂದಿರ್ತೀವಿ ಒಂದು ಚೇರ್ನಲ್ಲಿ. ಎಷ್ಟು ಮನಸ್ಸು ಪ್ರಶಾಂತವಾಗಿದ್ರೆ ಎಷ್ಟು ನಿನಗೆ ಧ್ಯಾನ ಮಾಡೋಕೆ ಅನಿಸುತ್ತೆ, ಆತ್ಮಜ್ಞಾನವನ್ನು ಕೇಳ್ಬೇಕು ಅನಿಸ್ತತೆ, ಈ ಸ್ವಾಧ್ಯಾಯವನ್ನು ಮಾಡ್ಬೇಕು ಅನಿಸ್ತತೆ. ಕೆಲವ್ರು ಹೇಳ್ತಾರ, ಸಾರ್ ಸ್ವಾಧ್ಯಾಯ ಮಾಡಕ್ ಹೋಗ್ತಾ ಇದೀನಿ ಅರ್ಥ ಆಗ್ತಾ ಇಲ್ಲ ಸಾರ್ ಅಂತಾರ. ನಿನ್ ಮನಸ್ಸು ಎಲ್ಲೈತ್ ಮೇಡಮ್, ನಿನ್ ಆಹಾರ ಯಾವ ತರ ಊಟ ಮಾಡ್ತಾ ಇದೀವಿ ಅಂತ ಕೇಳ್ತಾ ಇರ್ತೀವಿ ನಾವು. ನಿನ್ ಮನಸ್ಸು ಸರಿಯಾಗಿರ್ಬೇಕಂದ್ರೆ ನೀನು ಆಹಾರ ಬದಲಾವಣೆ ಮಾಡ್ಕೊ ಮೇಡಮ್, ಅವಾಗ ನೀನು ಧ್ಯಾನವನ್ನು ಕೂಡ್ತೀವಿ. ನೀನ್ ಆಹಾರ ಬದಲಾವಣೆ ಇಲ್ಲ ಅಂದ್ರೆ ನೀನ್ ಚೊಂಚಲ ಮನಸ್ಸಿನಿಂದ ಸ್ವಾಧ್ಯಾಯ ಮಾಡಕ್ಕಾಗಲ್ಲ, ಧ್ಯಾನವನ್ನು ಕೂಡ ಆಗಲ್ಲ ಅಂತ ಹೇಳ್ತಾ ಇರ್ತೀವಿ. ಎಲ್ಲದಕ್ಕ ಅರ್ಧ ಮೂಲ ಕಾರಣ ಆಹಾರೇ. ಮತ್ತೆ ಆ ಭಗವದ್ಗೀತೆನಲ್ಲಿ ಕೂಡ ಅದೇ ಶ್ಲೋಕದಲ್ಲಿ ಹೇಳುತ್ತೆ ಅಂತ ನಾನು ಈ ಶ್ಲೋಕವನ್ನು ಓದಿ ತಿಳ್ಕೊಂಡಾಗ, ಹೌದಲ್ಲ, ಈ ಆಹಾರ ಎಷ್ಟು ಪವರ್ ಐತಲ್ಲ. ಅಂದ್ರೆ ನಾವು ಹೆಂಗ್ ಸಿಕ್ಕರಂಗ ಯಾರು ಕೊಡತಡೆ ಚಕ್ಕಮಂಗ ತಿನ್ನೋದು ಅಲ್ಲ, ಆಲೋಚನೆ ಮಾಡಿ ತಿನ್ಬೇಕು, ಆಲೋಚನೆದಲ್ಲಿ ಇರ್ಬೇಕು. ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡ್ಬೇಕು, ಆಚರಣವನ್ನು ಮಾಡಬೇಕು, ಹೇಳುದಷ್ಟು ಅಲ್ಲ ಅಂತ ನಾನು ಆಹಾರನಲ್ಲಿ ಬಹಳ ಬದಲಾವಣೆ ಆಗ್ತಾ ಬಂದೀನಿ. ಆಹಾರದಾಗ ಅದೇ ಕ್ಲಾಸವನ್ನು ಎಲ್ಲೆನ್ನು ಹೋದ್ರು ಕೂಡ ಫಸ್ಟ್ ಸರಿಯಾದ ಧ್ಯಾನ, ಶುದ್ಧ ಸಾತ್ವಿಕ ಆಹಾರವನ್ನು ಹೇಳ್ತಾ ಬರ್ತಾ ಇರ್ತೀನಿ. ಅದು ಬಂದಾಗ ಅವರು ಕೇಳೋದು ಬಿಡೋದು ಅವ್ರಿಷ್ಟ. ಒಟ್ಟು ನಾವು ಹೇಳೋದ್ರಲ್ಲಿ ಕೂಡ ಅದೇ ತರ ಹೇಳ್ತಾ ಇರ್ತೀವಿ. ಮತ್ತೆ 18 ಸೂತ್ರದಲ್ಲಿ 12ನೇ ಸೂತ್ರ ಏನ್ ಹೇಳ್ತಾನಂದ್ರೆ, ಈ ಧ್ಯಾನಿಗ ಇರಬಾರ್ದು, ಎಲ್ಲರೂ ಮಾಸ್ಟರ್ ಭಾಗ ಬೆಳಿಬೇಕು ಅಂತ ಹೇಳ್ತಾನೆ. ಮತ್ತೆ ನಾವು ಧ್ಯಾನಿ ಅಂದ್ರೆ ನೋಡ್ರಿ, ಎಲ್ಲರೂ ಧ್ಯಾನವನ್ನು ಮಾಡ್ತಾ ಇರ್ತೀವಿ, ಅದೇ ಕೇಳ್ತಾ ಇರ್ತೀವಿ. ಅಂದ್ರೆ ಸುಮಾರು ಧ್ಯಾನ ಮಾಡ್ಕೊಂತ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಆದ್ರೂ ಕೂಡ ಮನೆಯಲ್ಲಿ ಧ್ಯಾನ ಐತಿ ಅಂದ್ರೆ ಸುಮ್ಮನೆ ಕೇಳ್ಕೊಂತ ಅವ್ರ ಕ್ಲಾಸ್ಗಳು ಕೇಳ್ಕೊಂತ ಇರ್ತೀವಿ. ಮತ್ತೆ ಪತ್ರಿಸಾರಿ ಏನ್ ಹೇಳ್ಯಾನ, ಧ್ಯಾನಿಯಾಗಿ ಇರಬಾರ್ದು, ಆತ್ಮಜ್ಞಾನವನ್ನು ತಿಳ್ಕೊಂಡು ಎಲ್ಲರೂ ಮಾಸ್ಟರ್ ತರ ಬೆಳಿಬೇಕು, ಎಲ್ಲರ ಜ್ಞಾನವನ್ನು ಅನ್ಸ್ಬೇಕಂತ ಹೇಳಿದಾನೆ 12ನೇ ಸೂತ್ರದಲ್ಲಿ. ಮತ್ತೆ ಎಷ್ಟು ಮಂದಿ ನಾವು ಈ PSSM ನಲ್ಲಿ ಇದರಲ್ಲಿ ನಾವು ಕೆಲಸ ಮಾಡ್ತಾ ಈ ಧ್ಯಾನವನ್ನು ಮಾಡ್ತಾ ಎಷ್ಟು ಮಂದಿ ಮಾಸ್ಟರ್ ಆಗಿ ಬೆಳೆದಿವಿ. ಮಾಸ್ಟರ್ ಆಗಿ ಬೆಳಿಬೇಕು ಅಂದ್ರೆ ಕೂಡ ಆತ್ಮಜ್ಞಾನವನ್ನು ಇರ್ಬೇಕು. ಈಗ ನಾನು ಕೂಡ ಫಸ್ಟ್ 7 ತಿಂಗಳಲ್ಲಿ ಅನುಭವಗಳನ್ನು ಹೇಳ್ತಾ ಇದ್ದೆ. ಅನುಭವನೇ ಜ್ಞಾನ ಅಂತ ಹೇಳ್ತಾನ ಪತ್ರಿಸಾರ್. ಅಂದ್ರೆ ಈಗ ಒಂದ್ ತಲೆ ಹೇಳಿರ್ತೀವಿ, ಮತ್ತೆ ಇನ್ನೊಂದ್ಸರಿ ಕರಿತಾರ, ಮತ್ತೆ ಅದನ್ನೇ ಹೇಳಿದ್ರೆ ಅವ್ರು ಕೇಳಲ್ಲ, ನಿದ್ದೆ ಮಾಡ್ತಾರ. ಎದಕ್ಕಂದ್ರೆ ಇದೇ ರೋಗ ಬಂತು, ಅದೇ ರೋಗ ಬಂತು, ಇದೇ ಹೋಯ್ತು, ಅದು ಬಂತು, ಇದು ಕಾಣ್ತು ಅಂತ ಹೇಳ್ಕಂದ್ರೆ ಇದೇ ಹೇಳ್ಬಿಡ್ತಾಳ ಬಿಡು, ಈ ಸಾರ್ ಇದೇ ಹೇಳ್ತಾನ ಬಿಡು ಅಂತ. ಮತ್ತೆ ಜ್ಞಾನವನ್ನು ಬೆಳೆಸ್ಕೊಂಡ್ರೆ ನಾವು ಬೇರೆ ಬೇರೆ ಕೋಣದಲ್ಲಿ ಹೇಳಿದ್ರೆ ಲೋಕಗಳು ಅಂದ್ರೆ ಏನು ನಮ್ಗೆ ನೋಡ್ರಿ ಮೇಡಮ್, ಸಹಜವಾಗಿ ಹೇಳ್ಬೇಕಂದ್ರೆ 24 ತಿಂಗಳಲ್ಲಿ ಅಸಲು ಮರಣಿಸಕ ಒಂದೇ ಮರಣಿಚಾಲಿ ಅಂತ ಒಂದು ಪುಸ್ತಕವನ್ನು ಓದಿದ್ದೀನಿ. ಅದರಲ್ಲಿ ಅನಂತ ಜ್ಞಾನವನ್ನ ಆ ಪುಸ್ತಕ ಆಫ್ಟರ್ ಡೆತ್ ಪುಸ್ತಕ ಓದಿದ್ರೆ ಸಾಕಪ್ಪ, ನಮಗೆ ಸಾವೇ ಇಲ್ಲ ಅಂತ ಒಂದು ಸತ್ಯವನ್ನ ತಿಳ್ಕೊಂತೀವಿ. ಆ ಪುಸ್ತಕವನ್ನು ಫಸ್ಟ್ ಸಾರು ನಾನು ಒಬ್ಬ ಸದ್ಗುರು ಹೇಳಿದಾಗ ಇನ್ಸ್ಪೈರ್ ಆಗ್ಬೇಕು. ಅಂದ್ರೆ ಈ ವ್ಯಕ್ತಿ ಯಾವ ತರ ಹೇಳ್ತಾ ಇದ್ದಾನ, ಈ ಜ್ಞಾನವನ್ನು ಹೆಂಗ್ ತಿಳ್ಕೊಂಡ ಅಂತ ನಮ್ಮ ರಾಘವರಾವ್ ಸರ್ ಬಳ್ಳಾರಿ ಬಂದಲ್ಲಿ ಆ ಸಬ್ಜೆಕ್ಟ್ ಹೇಳಿದಾಗ ನಿಮ್ಗೆ ಸಾವೇ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಆ ಪುಸ್ತಕವನ್ನು ಹೇಳಿ ಬುಕ್ಕವನ್ನು ಬರ್ಕೊಂಡ್ಮೇಲೆ ನನಗೆ ಸಾವುಲಿಂದ ಕೂಡ ಹೊರಗಡೆ ಬಿದ್ದೆ. ಅಂದ್ರೆ ಸಾವು ಅನ್ನೋದು ಇಲ್ಲಲ್ಲ, ಒಳಗಡೆ ಇರ್ತಕ್ಕಂಥ ಸಿಲ್ವರ್ ಕಾರ್ಡ್ ಕಟ್ ಆಗುತ್ತೆ, ಶರೀರವನ್ನು ಕೆಳ ಬೀಳ್ತೈತಿ, ಆತ್ಮ ಮೇಲೆ ಹೋಗುತ್ತೆ ಅಂತ ಹೇಳಿದಾಗ ಈ ಶರ್ಟ್ ಬಿಚ್ಚಾಕಿ ಶರ್ಟ್ ಹಾಕೊಂಡಂಗ ಅಂತ ಹೇಳ್ತಾನೆ. ದೆವ್ವ ಅಂತಾರ, ಭೂತ ಅಂತಾರ, ಯಾವುದು ಇಲ್ಲ, ಆತ್ಮ ಉಸುರು
ಆತ್ಮ ಅಂತ ಹೇಳ್ತಾನ. ಯಾವ್ದು ಇಲ್ಲ. ನೀವು ದೆವ್ವ ಅಂತಂತೀರಂದ್ರೆ ನೀವು ಚಿಕ್ಕನಿದ್ದಾಗ ದೆವ್ವ ಅಂತ ಯಾರನ್ನ ಹೇಳಿದಾಗ ಹಂಚಿಕೊಂಡಿದ್ರೆ, ಒಂದು ವೇಳೆ ಇಲ್ಲಾಂದ್ರೆ LED ಫಿಲಿಂ ನಲ್ಲಿ ದೆವ್ವ ಅಂತ ಫಿಲಿಂಗಳು ನೋಡಿದ್ರೆ, ಇಲ್ಲ ಈ LED ಈ ತರ ಮೊಬೈಲ್ ನಲ್ಲಿ ದೆವ್ವ ಅಂತ ಫಿಲಿಂ ನೋಡಿದ್ರೆ, ನೀವು ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ರೆಕಾರ್ಡ್ ಆಗಿ ಆ ದೆವ್ವ ಅಂತ ನೀವು ಭಯಪಡ್ತಾ ಇರ್ತೀರಿ. ಯಾವುದೂ ಇಲ್ಲ ಇದರಲ್ಲಿ. ಆತ್ಮೆ ಇರೋದು. ನೀವು ಏನ್ ಅನ್ಕಂತೀರಿ, ದೆವ್ವ ಭೂತ ಅಂತ ಅದು ಕಾಣ್ತಿ ಇದಕ್ಕಂತ ಹಂಚ್ಕೊಂಡು ಅದು ಇದು ಬಂದ್ಬಿಡ್ತು ಅಂತ ಗಾಬರಿ ಆಗ್ಬಿಡ್ತೀವಿ. ಯಾವುದು ಇಲ್ಲ. ಸಿಲ್ವರ್ ಕಾರ್ಡ್ ಕಟ್ ಆದ್ರೆ ಅಷ್ಟೇ ಉಸಿರು ಮೇಗ ಹೋಗುತ್ತೆ, ಶರೀರ ಇಲ್ಲೇ ಐತೆ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ, ಆದ್ರೆ ನಮ್ಗೆ ಗೊತ್ತಾಗಲ್ಲ. ನೋಡ್ತಾ ಇರ್ತಾರೆ ಅವರು, ಆದ್ರೆ ನಮ್ಗೆ ಗೊತ್ತಾಗಲ್ಲ. ಕಿವಿ ಇಲ್ಲ, ಮೂಗು ಇಲ್ಲ, ಕಣ್ಣು ಇಲ್ಲ, ಕಾಲು ಇಲ್ಲ, ಆಕಾರ ಇಲ್ಲ, ರೂಪ ಇಲ್ಲ, ನಾಮ ಇಲ್ಲ, ಜಪ ಇಲ್ಲ, ತಪ ಇಲ್ಲ. ಸಾಕ್ಷಿಭೂತವಾಗಿರುತ್ತದೆ ಆತ್ಮ ಅಂದ್ರೆ. ಸಾಕ್ಷಿಭೂತವಾಗಿ ನೋಡುತ್ತೆ. ಯಾರ್ಯಾರು ಎಷ್ಟು ಮಾಡ್ಕೊಂಡಿದ್ರೆ ಅದೇ ಪ್ರಕಾರ ಹೋತಾರ. ಅಜ್ಞಾನದಲ್ಲಿದ್ದವರು ಅವರು ಭುವರ್ಲೋಕದಲ್ಲಿ ಇರ್ತಾರ. ಜ್ಞಾನವನ್ನು ಪಡೆದವರು, ಈ ಆತ್ಮ ಜ್ಞಾನವನ್ನು ತಿಳ್ಕೊಂಡವರು ಈ ತಪ್ಪುಗಳು ಮಾಡಲ್ಲ, ಪಾಪಗಳು ಮಾಡಲ್ಲ, ಪುಣ್ಯಕರ್ಮಗಳು ಮಾಡಲ್ಲ. ಪುಣ್ಯಕರ್ಮ ಅಂದ್ರೆ ಈ ಸುವರ್ಲೋಕಗಳು ಹೋಗಲ್ಲ. ಪುಣ್ಯಕರ್ಮಗಳು ಅಂದ್ರೆ ಈ ಧ್ಯಾನ ಮಾಡ್ತಾ ಪೂಜೆ ಮಾಡ್ತಾ ಇದ್ದವರೆಲ್ಲರೂ ಮತ್ತೆ ಸುವರ್ಲೋಕಿಗೆ ಹೋಗ್ತಾರ. ಮತ್ತ ಅದ್ರ ಮೇಲೆ ಎಷ್ಟು ಲೋಕ ಇದಾವ? 7 ಲೋಕ ಇದಾವ. ಎಲ್ಲರೂ ಏನ್ ಹೇಳ್ತಾರ, ಧ್ಯಾನ ಮಾಡಿಬಿಟ್ರೆ ಸತ್ಯಲೋಕಕ್ಕೆ ಹೋಗ್ತೀರಿ ಅಂತ ಹೇಳ್ತಾರ. ಸತ್ಯಲೋಕ ಅಂದ್ರೆ ಅಷ್ಟು ಸುಲಭ ಅಲ್ಲ ಮಾಸ್ಟರ್. ನಾನು ಕೂಡ ಇದರಲ್ಲಿ ತಿಳ್ಕೊಂಡಷ್ಟು ನಿಮ್ಗೆ ಅನ್ಸ್ತಾ ಇದೀನಿ. ಸತ್ಯಲೋಕ ಅಂದ್ರೆ ಫತ್ರಿ ಸಾರ್ ಕೂಡ 2095ವರೆಗೆ ನಾನು ಕೂಡ ಇಲ್ಲೇ ಇರ್ತೀನಿ, ಹೋಗಲ್ಲ ಅಂತ ಹೇಳ್ತಾನ. ಮತ್ತೆ ಸತ್ಯಲೋಕ ಈಗ ಕೆಲವು ಮಾಸ್ಟರ್ಸ್ ಹೇಳ್ತಿರ್ತಾರ, ಧ್ಯಾನ ಮಾಡತ್ತಡ ಸತ್ಯಲೋಕಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಸತ್ಯಲೋಕಕ್ಕೆ ಹೋಗಲ್ಲ, ತಪಲೋಕಕ್ಕೆ ಹೋಗ್ತೀವಿ. ಆ ತಪಲೋಕದಲ್ಲಿ ಎಷ್ಟೋ ಪನಿಷ್ಮೆಂಟ್ ನಡೀತೆ. ಎಷ್ಟೋ ಪನಿಷ್ಮೆಂಟ್ ಅಂದ್ರೆ, ಏನ್ ಮಾಡಿದಿ ಕುಮಾರಸ್ವಾಮಿ, ನೀನ್ ಎಷ್ಟು ಜ್ಞಾನವನ್ನು ತಿಳ್ಕೊಂಡಿದಿ, ಎಷ್ಟು ಮಂದಿ ಜ್ಞಾನವನ್ನು ಹಂಚಿದಿ ಅಂತ ಕೇಳ್ತಾರೆ. ನಾವು ಧ್ಯಾನ ಮಾಡಿ ನಾವೊಂದೇ ಚೆನ್ನಾಗಿದ್ರೆ ಅಲ್ಲ, ಎಷ್ಟು ಜ್ಞಾನವನ್ನು ಹಂಚಿದಿ ನೀನು, ಎಷ್ಟು ಜನಕ್ಕೆ ಹಂಚಿದಿ ನೀನ್ ಜ್ಞಾನ ಅಂತ ಕೇಳ್ತಾರಲ್ಲಿ. ಮತ್ತೆ ರೆಕಾರ್ಡಿಂಗ್ ನಡ್ತೈತೆ, ಕೌನ್ಸಿಲಿಂಗ್ ಆಗ್ತೆ, ಆಕಾಶಿಕ್ ರೆಕಾರ್ಡ್ ಆದ್ಮೇಲೆ ಅಲ್ಲೆಲ್ಲ ಕೇಳ್ತಾರೆ. ಮತ್ತೆ ನಮಗ್ ಜ್ಞಾನದ ಮೇಲೆ ಕರ್ಕೊಂಡು ಹೋಗ್ಬೇಕು, ಯಾವ ಜನ್ಮವನ್ನು ಕೊಡ್ಬೇಕು, ಜನ್ಮಗಳು ಎಷ್ಟು ಕಡಿಮೆ ಮಾಡ್ಬೇಕಂತೂ ಎಲ್ಲ ಗೊತ್ತಾಗುತ್ತೆ ಅವಾಗ. ಈ ಅಜ್ಞಾನದಲ್ಲಿದ್ದು ಈ ಧ್ಯಾನ ಮಾಡಿದವರೆಲ್ಲ ಭುವರ್ಲೋಕದಾಗ ಹೋದ್ದು ನರಳುತ್ತಾ ಇರ್ತಾರೆ. ಅಂದ್ರೆ ಅದರಲ್ಲಿ ಒಂದು ಹೇಳುತ್ತೆ, ಮತ್ತೆ ಇನ್ನೊಂದು ಶ್ಲೋಕ ಹೇಳುತ್ತೆ, 5ನೇ ಅಧ್ಯಾಯ 18 ಶ್ಲೋಕದಲ್ಲಿ ಇನ್ನೊಂದು ಶ್ಲೋಕ ಹೇಳುತ್ತೆ. ಏನಂತ ಹೇಳುತ್ತಂದ್ರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಅಸ್ತಿನಿ ಸುನೀಚೈವ ಸ್ವಪಾಕೇಚ ಪಂಡಿತಂ ಸಮದರ್ಶನಂ ಅಂತ ಹೇಳುತ್ತೆ. 5ನೇ ಅಧ್ಯಾಯ 18 ಶ್ಲೋಕದಲ್ಲಿ. ಅಂದ್ರೆ ವಿದ್ಯಾ ವಿನಯ ಕಲಿಯುವುದವನು ಬ್ರಾಹ್ಮಣ, ಮತ್ತೆ ಆಕಳಗಳನ್ನ, ಕುರಿಗಳನ್ನ, ಆನೆಗಳನ್ನ, ಕುಕ್ಕಲನು ಅಂದ್ರೆ ನಾಯಿಗಳನ್ನ ಸಂಪುకొని ತಿನ್ನೇವಾಡು ಚಂಡಾಲೋಡು. ಅಂದ್ರೆ ಅದನ್ನ ಕೊಂದುಕೊಂಡು ತಿಂಬೋನು ಚಂಡಾಲ. ಮತ್ತೆ ಎಲ್ಲ ಈ ಸಮದೃಷ್ಟಿದಲ್ಲಿ ಎಲ್ಲ ಸೃಷ್ಟಿದಲ್ಲಿ ಇರೋದು ಆತ್ಮ ಅಂತ ಸತ್ಯ ತಿಳ್ಕೊಂಡು ಎಲ್ಲ ಆತ್ಮಗಳನ್ನ ನಮ್ಮ ತರ ಅಂತ ತಿಳ್ಕೊಂಡು ಸಮದರ್ಶನ. ಅವರು ಪಂಡಿತ ಅಂತ ಹೇಳ್ತತೆ ಭಗವದ್ಗೀತಾ. ಅವರು ಮಾತ್ರ ಪಂಡಿತ. ಎಲ್ಲದರೊಳಗಿರೋದು ಒಂದೇ, ಹಿಂಸ ಮಾಡಬಾರ್ದು, ಇದನ್ನ ಕೊಂದಬಾರ್ದು ಅಂತ ಸತ್ಯವನ್ನ ತಿಳ್ಕೊಂಡಾಗ ಅವರ ಸಮದೃಷ್ಟಿದಲ್ಲಿ ನೋಡಿದಾಗ ಇದು ಅವಾಗ ಸಮದರ್ಶನ. ಅವರು ಪಂಡಿತ, ಅವ್ರ ಪಾಂಡಿತ್ಯ. ಆತ ಭಗವಂತ, ಸಾಕ್ಷಾತ್ ಭಗವಂತ ಅಂತ ಶ್ಲೋಕದಲ್ಲಿ ಎಷ್ಟು ಅಚ್ಚುಕಟ್ಟ ಹೇಳ್ತೈತೆ. ಮತ್ತೆ ನಾವು ಇದು ಹಿಂಗ್ ಹಿಡ್ಕೊಂಡು ಶಾಕಾಹಾರ ರ್ಯಾಲಿ ಮಾಡಿದಾಗ, ಮತ್ತೆ ಅಲ್ಲಿ ಅವ್ರು ಯಾರನ್ನ ಮಾಂಸ ತಿನ್ಬಾರ್ದು ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರಂದ್ರೆ, ನಾವ್ ತಿಂತೀವಿ, ಎದಕ್ ತಿನ್ಬಾರ್ದು ಅಂತ ಕೇಳ್ತಾರೆ. ಮತ್ ಕೇಳಿದಾಗ ನಾವ್ ಏನ್ ಹೇಳ್ಬೇಕು, ಹೇಳಕ ಕಲ್ತ್ಕೊಂಡಿರ್ಬೇಕು, ಜ್ಞಾನವನ್ನ ತಿಳ್ಕೊಂಡಿರ್ಬೇಕು. ಒಬ್ಬೊಬ್ರು ಒಂದೇ ತರ ಇರಲ್ಲ. ಅದಕ್ಕೋಸ್ಕರಾಗಿ ಆ ಜ್ಞಾನವನ್ನ ತಿಳ್ಕೊಂಡಾಗ ಅವ್ರಿಗೆ ಆ ಶ್ಲೋಕದಲ್ಲಿ ನೋಡಪ್ಪ, ಭಗವದ್ಗೀತೆಯಲ್ಲಿ 5 ಅಧ್ಯಾಯ 18 ಶ್ಲೋಕದಲ್ಲಿ ಹೇಳಿದೆ, ನಾವು ಯಾವುದೇ ಕಾರಣಕ್ಕೆ ತಿನ್ನಬಾರ್ದು, ನಮ್ಮ ಮಾನವನ ಆಹಾರ ಸಸ್ಯಾಹಾರ, ಬೇಕಾದ್ರೆ ಭಗವದ್ಗೀತವನ್ನು ಬುಕ್ ತೆಗೆದು ನೋಡು, ಅದರಲ್ಲಿ ಹೇಳುತ್ತೆ ಅಂತ ಹೇಳ್ಬೋದು. ಹೇಳಿದಾಗ ಗೊತ್ತಾಗುತ್ತೆ. ಮತ್ತೆ ಭಗವದ್ಗೀತೆ ಸುಳ್ಳ? ಇಲ್ಲ. ಭಗವದ್ಗೀತಾ ಪ್ರತಿಯೊಬ್ಬರು ಆಚರಣೆ ಮಾಡಲೇಬೇಕು. ಡಿಸಿಪ್ಲಿನ್ ಅಲ್ಲಿ ಬರುತ್ತೆ ಭಗವದ್ಗೀತಾ. ಈ ಭಗವದ್ಗೀತೆಯನ್ನು ಆ್ಯಪ್ ಡೌನ್ಲೋಡ್ ಮಾಡಿ ಇದನ್ನ ನೀವು ಆಚರಣೆ ಮಾಡ್ರಿ ಅಂತ ಬರುತ್ತೆ. ಮತ್ತೆ ನಾವು ಎಷ್ಟು ಮಂದಿ ಆಚರಣೆಯನ್ನು ಮಾಡ್ತೀವಿ. ಮತ್ತೆ ಭಗವದ್ಗೀತೆ ಓದಿದ್ರೆ ಅಷ್ಟು ಸುಲಭ ಅರ್ಥ ಆಗಲ್ಲ ಮೇಡಮ್, ಅಷ್ಟು ಸುಲಭ ಗೊತ್ತಾಗೋದು ಇಲ್ಲ. ಇಸ್ಕಾನ್ ಟೆಂಪಲ್ ಭಗವದ್ಗೀತೆ ಬರುತ್ತೆ, ಬಹಳ ಭಗವದ್ಗೀತೆ ಬರ್ತಾವ. ಪತ್ರಿ ಸಾರ್ ಬರ್ದಿದ್ದು ಒಂದೇ ಅರ್ಥ ಆಗುತ್ತೆ. ಪತ್ರಿ ಸಾರ್ ಬರೆದಿದ್ದ ಭಗವದ್ಗೀತಾ ಓದಿದಾಗ ಈ ಆತ್ಮಜ್ಞಾನವನ್ನು ಡೈಲಿ ಜೀವನವನ್ನು ಪಾಟಿಸಿ, ಸತ್ಯವನ್ನು ಎಲ್ಲಿ ಹೇಳ್ತಾರ, ಎಲ್ಲಿ ಕೇಳ್ತಾರ, ಅದೆಲ್ಲ ತಿಳ್ಕೊಂಡು ಅವ್ರ ಜ್ಞಾನವನ್ನು ತಿಳ್ಕೊಂಡು ಬರ್ಕೊಂಡಾಗ ಮಾತ್ರ ನಮಗೆ ಭಗವದ್ಗೀತಾ ಓದ ಒಂದು ಶ್ಲೋಕ ಕಲಿಯಕ ಸುಮಾರು ನಾನು
ಒಂದು ಶ್ಲೋಕ ಕಲಿಯಾಕ 10 ದಿವಸ 20 ದಿವಸ ಆಗುತ್ತೆ ನನಗೆ. ಪ್ರಾಕ್ಟಿಕಲ್ ಆಗಿ ಬರ್ಕೊಂಡು ಅದನ್ನ ಓದಿಕೊಂಡು ಅಚ್ಚುಕಟ್ಟಾಗಿ ಮನನ ಮಾಡಿಕೊಂಡು ಸಾಧನೆ ಮಾಡಿ 3 ತಾಸು ಸಾಧನೆ ಮಾಡಿದಾಗ ಅದು ಗೊತ್ತಾಗುತ್ತೆ, ಅದ್ರ ಅರ್ಥ ಏನಂತ ಗೊತ್ತಾಗುತ್ತೆ. ಮತ್ತೆ ಸುಮ್ಮನೆ ಓದಷ್ಟು ಮಾತ್ರ ಅದು ಆಚರಣೆಗೆ ತಂದ್ಕೋಬೇಕು, ತಿಳ್ಕೋಬೇಕು. ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಅಂತ ರಾಘವರಾಜ್ ಸರ್ ನಮಗೆ ಪ್ರತಿದಿನ ಜ್ಞಾನವನ್ನು ಬೋಧಿಸಿ, ಯಾರು ಭಗವದ್ಗೀತಾ ಶ್ಲೋಕ ಹೇಳ್ತಾರೋ ಅದ್ರ ತಾತ್ಪರ್ಯ ಹೇಳ್ತಾರೋ ಅವ್ರ ಪರ್ಫೆಕ್ಟ್ ಮಾಸ್ಟರ್ ಅಂತ ಹೇಳ್ತಾನೆ. ಮತ್ತೆ ನಾವು ಎಷ್ಟು ಬೆಳೆದಿದೀವಿ ಎಷ್ಟು ಇಲ್ಲ ಅಂತ ಅದರಲ್ಲಿ ನಾವು ತಿಳ್ಕೋಬೇಕು. ಮತ್ತೆ ಇನ್ನೊಂದು ಏನ್ ಹೇಳ್ತಂದ್ರೆ ಅದರಲ್ಲೇ ನಾವು ಬದಲಾವಣೆ ಆಗ್ಬೇಕಂದ್ರೆ ಲಾಸ್ಟ್ನದು ಮತ್ತೆ ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ, ಒಂದು ರಕವಾಗಿ ಹೇಳ್ಬೇಕಂದ್ರೆ ನಾವು ಒಂದು ಸಣ್ಣ ದುಃಖ ಬಂದ್ರೆ ಕೂಡ ಅಜ್ಞಾನದಲ್ಲಿ ಇದ್ದಂಗ ಅಂತ ಹೇಳ್ತಾನೆ ಸರ್. ನೋಡ್ರಿ, ಒಂದು ಸಣ್ಣ ದುಃಖ ఏ చిన్న దుఃఖం వచ్చినా అజ్ఞానంలో ఉన్నట్ల ಒಂದು ಸಣ್ಣ ದುಃಖ ಕೂಡ ನೋಡ್ರಿ, ಒಂದ್ ಪೆನ್ ಕೊಡ್ರಿ ಮೇಡಮ್ ಅಂದ್ರೆ ಪೆನ್ ಕೊಳ್ಳಿದ್ರೆ ನಾವು ಸೀರಿಯಸ್ ಆಗ್ಬಿಡ್ತೀವಿ. ಮತ್ತೆ ನಮ್ಮೊಳಗ ದುಃಖ ಐತೆ ಅಂದ್ರೆ ಅಜ್ಞಾನದಲ್ಲಿ ಇದ್ದಂಗ ಅಂತ ಹೇಳ್ತಾನೆ. ಮತ್ತೆ ನೀವು ಪ್ರತಿನಿತ್ಯವನ್ನು ಧ್ಯಾನ ಮಾಡ್ತೀವಿ, ದುಃಖ ಹೋಗ್ಬೇಕಂದ್ರೆ ಹೆಂಗ್ ಹೋಗುತ್ತೆ? ನಾವು ಜ್ಞಾನವನ್ನು ಬೆಳೆಸಬೇಕು. ಮತ್ತೆ ನಾವು ಸಹಜವಾಗಿ ನಮ್ಮ ವೈಫ್ ಡೈಲಿ ನನ್ನ ಕಿರ್ಚಾಡ್ತಾ ಇರ್ತಾಳ, ಬೈತಾ ಇರ್ತಾಳ, ಆದ್ರೆ ನಾನು ರಿಯಾಕ್ಟ್ ಆಗಲ್ಲ. ಇದಕ್ಕಾಗಲ್ಲ ಅಂದ್ರೆ ನಮ್ಮ ಹತ್ರ ಅಷ್ಟು ಸ್ವಲ್ಪ ಜ್ಞಾನ ಇರುತ್ತೆ. ಅಂದ್ರೆ ಇವ್ರು ಬೈದ್ರೆ ನಾನು ಬೈಸ್ಕೋಬೇಕು. ಯಾಕಂದ್ರೆ ಇದು ಗಜ ಜನ್ಮದಲ್ಲಿ ನಾನು ಈ ತರ ಟಾರ್ಚರ್ ಕೊಟ್ಟಿರ್ತೀನಿ, ಅದಕ್ಕೆ ನನ್ನ ಬೈತಾ ಇದಾರ. ಅಷ್ಟು ಕಾಮನ್ ಸೆನ್ಸ್ ಏನಿದ್ದ ಅದನ್ನ ದುಃಖಲಿಂದ ಹೊರಗೆ ಬೀಳ್ತಕ್ಕಂಥ ಕೆಲಸ ಮಾಡಬೇಕು. ನಾವು ರಿಯಾಕ್ಟ್ ಆಗಿವಂದ್ರೆ ಅಜ್ಞಾನದಲ್ಲಿ ಇದ್ದಂಗ. ನಾವು ರಿಯಾಕ್ಟ್ ಯಾವುದೇ ಕಾರಣಕ್ಕೆ ಆಗ್ಬಾರ್ದು. ರಿಯಾಕ್ಟ್ ಅನ್ನು ಆದ್ರೆ ಅಜ್ಞಾನದಲ್ಲಿ ಇದ್ದಂಗ. ಮತ್ತೆ ನಮಗೆ ಅವ್ರಿಗೆ ವ್ಯತ್ಯಾಸ ಏನು? ವ್ಯತ್ಯಾಸನೂ ಇಲ್ಲ. ಮತ್ತೆ 1 ನಿಮಿಷ ಕಣ್ಣು ಮುಚ್ಕೊಂಡ್ರೆ 100 ಜನ್ಮ ಕರ್ಮಗಳು ದಗ್ಧ ಆಗ್ತಾವಂತ ತಡಬದಿ ರಾಜ್ಯಲಕ್ಷ್ಮಿ ಮೇಡಮ್ ಅವ್ರ ಅಮ್ಮನವ್ರು ಹೇಳ್ತಾರೆ. 1 ನಿಮಿಷ ಕಣ್ಣು ಮುಚ್ಚಿದ್ರೆ ಹಿಂಗ 100 ಜನ್ಮಗಳು ಕರ್ಮಗಳು ದಗ್ಧ ಆಗ್ತಾವ. ಅಂದ್ರೆ ಇದಕ್ಕೆ ಮುಂದೆ ಎಷ್ಟೋ ಯಾವ ಜನ್ಮಗಳು ಇರ್ತಾವೋ ಆತರ 100 ಜನ್ಮಗಳು ಕರ್ಮಗಳು ದಗ್ಧ ಆಗ್ತಾವ. ಹಂಗದ್ದ ಸಾಧನವನ್ನು ಜಾಸ್ತಿ ಮಾಡಿ 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 ಮಾಡಿದಾಗ ಸುಟ್ಟು ಭಸ್ಮ ಆದಾಗ ನಮ್ಮೊಳಗ ರೋಗಗಳು ಹೋಗ್ಬೇಕಂದ್ರೆ ರೋಗಗಳು ಹೋಗ್ತವೆ. ನಮಗೇನು ಬರ್ತಕ್ಕಂಥದ್ದು ಎಲ್ಲ ಬರ್ತಾ ಇರ್ತತೆ. ಸೃಷ್ಟಿ ಸಾಕ್ಷಿಭೂತವಾಗಿ ಎಲ್ಲ ನೋಡ್ತಾ ಇರುತ್ತೆ ಅಂತ ಇದರಲ್ಲಿ ಅಚ್ಚುಕಟ್ಟಾಗಿ ಈ ತಟಬರ್ತಿ ದಂಪತಿಗಳು ಸತ್ಯವನ್ನು ಬೋಗಿಸ್ತಾ ಇದ್ರೆ, ಅದೇ ತರ ಬುದ್ಧ ಪಿರಮಿಡ್ ವ್ಯಾಲಿನಲ್ಲಿ ಕೂಡ ನಾವು ಬುಕ್ ಸ್ಟಾಲವನ್ನು ನಮಗೆ ಈ ಸಾರಿ ಬಾಲಕೃಷ್ಣ ಸರ್ ಅನಾರೋಗ್ಯ ಸಮಸ್ಯೆ ಇದ್ದಕ್ಕೋಸ್ಕರ ಬುಕ್ ಸ್ಟಾಲವನ್ನು ನಾವು ಕೂಡ ಮಾಡ್ತಾ ಇದೀವಿ. ಯಾರನ್ನ ನಮ್ಮ ಪರಿಚಯ ಬೇಕಂದ್ರೆ ಮಾಸ್ಟರ್ಸ್ ಅಲ್ಲಿ ಬನ್ನಿ, ಬುಕ್ ಸ್ಟಾಲ್ ಹತ್ರ ಪರಿಚಯ ಮಾಡ್ಕೊಂಬಲ್ಲಿ ಮಾಸ್ಟರ್. ಈ ಕಾಲಾವಕಾಶವನ್ನು ಕೊಟ್ಟಿದ್ದಕ್ಕೆ, ನೀವು ಕೊಟ್ಟಿದ್ದ ಸಮಯವನ್ನು ಈ ಮುಕ್ತಾಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಮಾಸ್ಟರ್. ಥ್ಯಾಂಕ್ ಯು. ಈ ಆತ್ಮಬಂಧುಗಳು ಎಲ್ಲ ಶತಕೋಟಿ ನಮಸ್ಕಾರಗಳು. ಈ ಅವಕಾಶ ಮಾಡಿಕೊಡ್ತದೆ ಈ ಮಹತ್ತರ ಫೌಂಡೇಶನ್ಗೆ ಶತಕೋಟಿ ನಮಸ್ಕಾರ ಮೇಡಮ್. ನಂದನ ಮೇಡಮ್, ಥ್ಯಾಂಕ್ ಯು.